वन्दे गुरुपरम्परा श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः ईश्वरो गुरुरात्मेति मूर्तिभेदविभागिने व्योमव्याप्तदेहाय दक्षिणामूर्तये नमः दक्षिणामूर्तये नमः। वेदो नित्यमधीयतां तद्वितं कर्मस्वनुष्ठीयताम् देशस्य विधीयतामपचितिः कामेन विसर्ज्यताम् पापोऽहं परिभूयतां भवसुते दोषो न सन्धीयताम् आत्मेच्छा व्यवसीयतां निजगुणात्पूर्णं विधिर्गम्यताम् सङ्गसत्सु विधीयतां भगवतो भक्तिर्दृढानीयतां शान्त्या विपरिचीयतां दृढतरं कर्मासु संत्यज्यताम् सद्विद्वान् प्रतिदिनं तत्पादुकासेव्यताम् ब्रह्मैकाक्षरमध्यतां श्रुतिशिरो वाक्यं समाकर्ण्यताम्। ಗುರುಪಸದನ ಗುರುಗಳನ್ನು ವಿಧಿವತ್ತಾಗಿ ಸಮೀಪಿಸುವಂಥದ್ದು. ಉಪನಿಷತ್ತೆ ಆ ವಿಧಿಯನ್ನು ಸ್ಪಷ್ಟವಾಗಿ ಹೇಳುತ್ತೆ. ಗುರುವನ್ನು ಸಮೀಪಿಸುವಾಗ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಥವಾ ಆ ಗುರುಕುಲದ ವ್ಯವಸ್ಥೆಗೆ ಯಾವುದು ಅನುಕೂಲವಿದೆಯೋ ಅವಶ್ಯಕತೆ ಇದೆಯೋ ಅಂತಹ ಸಂಯುಕ್ತ ಮುಂತಾದ ವಸ್ತುಗಳಿಂದ ಗುರುವನ್ನು ಬಳಿ ಸಾರಿ ಅವರಿಗೆ ಶರಣಾಗತರಾಗಿ ಸಾಕಷ್ಟು ಸೇವೆಯನ್ನು ಮಾಡಿ ನಂತರ ಪರಿಪ್ರಶ್ನೆಯನ್ನು ಮಾಡಬೇಕು ಅನ್ನೋದು ವಿಧಿ. ಈಗಿನ ಕಾಲಕ್ಕೆ ತಕ್ಕ ಹಾಗೆ ನಾವು ಯೋಚನೆ ಮಾಡುವಂತೆ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ನಾವು ಸೇವಾ ಶರಣಾಗತಿ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಅಧ್ಯಯನವನ್ನು ಮಾಡಬೇಕು. ಇನ್ನು ಶಂಕರ ಭಗವತ್ಪಾದರು ಹೇಳ್ತಾರೆ, ಸನ್ಯಾಸಿಯಾದವನು ಓಂಕಾರ ಎಂಬಂತಹ ಏಕಾಕ್ಷರಗಳನ್ನು ಉಪದೇಶ ಪಡೆದುಕೊಂಡು ಜಪಿಸಬೇಕು ನಿರಂತರವಾಗಿ ಅಂತ. ತದನಂತರ ಗೃಹಸ್ಥರಿಗೆ ಬೇರೆ ಬೇರೆ ಉಪಾಸನೆಗಳನ್ನು ಕೊಟ್ಟಿದ್ರು. ಉಪಾಸನೆಯನ್ನು ಸಾಕಷ್ಟು ಕಾಲ ಮಾಡಬೇಕು. ಉಪಾಸನೆ ಮಾಡದಿದ್ದರೆ ಚಿತ್ತ ನೈಶ್ಚಲ್ಯತಾದಿ ಶಾಂತಿಯಾದ ಗುಣಗಳು ಬರುವುದಿಲ್ಲ. ಅದಕ್ಕೆ ಯಾವುದೋ ಒಂದು ರೀತಿಯ ಉಪಾಸನೆಯನ್ನು ನಾವು ಮಾಡಬೇಕು. ಶ್ರುತಿಶಿರೋ ವಾಕ್ಯಂ ಸಮಾಕರ್ಣ್ಯತ. ಶ್ರುತಿಶಿರ ಅಂತಕ್ಕಂತಹ ವೇದಾಂತದ ವಾಕ್ಯಗಳನ್ನು ನಾವು ಚೆನ್ನಾಗಿ ಕೇಳಿಸ್ಕೊಳ್ಬೇಕು. ಇನ್ನು ಮುಂದಕ್ಕೆ ಅವರು ಶ್ರವಣ ಮನನ ವಿಧಿಧ್ಯಾಸ ಎನ್ನುವಂತಹ ಜ್ಞಾನ ಯೋಗದ ಬಗ್ಗೆ ಹೇಳ್ತಾರೆ. ಶ್ರವಣ ಅಂತ ಹೇಳಿದ್ರೆ ಏನು ಅಂತ ನೋಡೋಣ. ನಾನು ನಿನ್ನೆ ಹೇಳಿದ ಹಾಗೆ ವೇದಾಂತ ಶ್ರವಣಕ್ಕೂ ಬೇರೆ ಭಕ್ತಿ ಗ್ರಂಥಗಳ ಶ್ರವಣಕ್ಕೂ ವ್ಯತ್ಯಾಸ ಇದೆ. ಭಕ್ತಿ ಗ್ರಂಥಗಳ ಶ್ರವಣದ ವಿಷಯದಲ್ಲಿ ಏನು ಹೇಳ್ತಾರೆ ಅಂದರೆ, ಕೇವಲ ಶ್ರವಣ ಮಾತ್ರದಿಂದಲೇ ಚಿತ್ತಶುದ್ಧಿ ಆಗ್ತದೆ ಅಂತ. ಅಂದರೆ ನಾವು ಭಗವಂತನ ಮಹಿಮೆಯನ್ನು, ಭಗವದ್ಭಕ್ತರ ಚರಿತ್ರೆಯನ್ನು ಕೇಳಿಸಿಕೊಳ್ಳುವಂಥದ್ದು, ತದನಂತರ ಆಚರಣೆಗೆ ತರುವಂಥದ್ದೆಲ್ಲ ಇದೆ ಅಲ್ಲಿ. ಆದರೆ ಉಪನಿಷತ್ತಿನ ವಿಷಯಕ್ಕೆ ಬಂದಾಗ ಇಲ್ಲಿ ಪುಣ್ಯಕ್ಕಾಗಿ ಶ್ರವಣ ಮಾಡುವಂಥದ್ದು ಅಂತಿಲ್ಲ. ಅಂದರೆ ಉಪನಿಷತ್ ಶ್ರವಣ ಮಾಡಿದರೂ ಪುಣ್ಯ ಬರ್ತದೆ, ಆದರೆ ಇದು ಪ್ರಧಾನ ಅಲ್ಲ ಇಲ್ಲಿ ಅಂತ.
ಇಲ್ಲಿ ಪ್ರಧಾನ ತಾತ್ಪರ್ಯ ನಿರ್ಣಯ ಮಾಡಬೇಕಾದದ್ದು ಇರ್ತದೆ. ಯಾರೋ ಒಬ್ಬರು ಹೇಳ್ತಿದ್ರು, ಭಗವದ್ಗೀತೆ ಹೋಮ ಮಾಡ್ತಿದ್ದೇವೆ ನಾವು ಅಂತ, ಭಗವದ್ಗೀತಾ ಯಜ್ಞ ಮಾಡ್ತಿದ್ದೇವೆ ನಾವು ಅಂತ. ಅಲ್ಲ, ಫಸ್ಟ್ ನನಗೆ ಡೌಟ್ ಬಂತು, ಭಗವದ್ಗೀತೆ ಯಜ್ಞ ಅಂದರೆ ಎಂತ, ಭಗವದ್ಗೀತೆ ಹಾಳೆ ಹರಿದವ್ರು ಹೋಮಕ್ಕೆ ಹಾಕ್ತೀರಾ ಎಂಥ ಕತೆ ಅಂತ. ಇಲ್ಲ, ಹಾಗಲ್ಲ, ಒಂದೊಂದು ಶ್ಲೋಕ ಹೇಳಿ ಆಹುತಿ ಕೊಡುವ ಕ್ರಮ ನಮ್ಮದು ಅಂತ. ಅಲ್ಲ, ತಪ್ಪು ಅಂತ ನಾನು ಹೇಳಲ್ಲ, ಆದರೆ ಭಗವದ್ಗೀತೆ ಇರೋದು ಅದಕ್ಕಲ್ಲ ಅಂತ. ಭಗವದ್ಗೀತೆಯ ಉದ್ದೇಶವೇ ಜ್ಞಾನ. ಹಾಗೆ ಉಪನಿಷತ್ತು ಪುಣ್ಯ ಸಿಗುತ್ತೆ ಎನ್ನುವ ಕಾರಣಕ್ಕೆ ನಾವು ಶ್ರವಣ ಮಾಡೋದು ಅಷ್ಟು ಮುಖ್ಯ ಅಲ್ಲ, ಇಲ್ಲಿ ಅರ್ಥ ಆಗಬೇಕೆಲ್ಲ. ಹಾಗಾದರೆ ಶ್ರವಣ ಅಂದರೆ ಏನರ್ಥ? ಶಾಸ್ತ್ರೀಯವಾದ ಡೆಫಿನಿಷನ್ ಏನಪ್ಪ ಅಂದರೆ, ಷಡ್ವಿಧ ಲಿಂಗೈಹಿ ವೇದಾಂತ ವಾಕ್ಯಗಳ ತಾತ್ಪರ್ಯ ನಿರ್ಣಯ. ಷಡ್ವಿಧ ಲಿಂಗೈಹಿ ಅಶೇಷ ವೇದಾಂತೇಷು ವೇದಾಂತಾನಾಂ ತಾತ್ಪರ್ಯ ನಿರ್ಣಯ. ಷಡ್ವಿಧ ಲಿಂಗೈಹಿ ಅಶೇಷ ವೇದಾಂತಾನಾಂ ತಾತ್ಪರ್ಯ ನಿರ್ಣಯ. ಎಲ್ಲ 10 ಉಪನಿಷತ್ತುಗಳನ್ನು ಷಡ್ವಿಧ ಲಿಂಗಗಳನ್ನಿಟ್ಟುಕೊಂಡು ತಾತ್ಪರ್ಯ ನಿರ್ಣಯ ಮಾಡುವುದು ಶ್ರವಣ ಅಂತ. ಈಗ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ವೇದವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಒಂದು ಶಾಸ್ತ್ರ ಇದೆ, ಅದಕ್ಕೆ ಮೀಮಾಂಸಾ ಶಾಸ್ತ್ರ ಅಂತ ಹೇಳ್ತಾರೆ. ಮೀಮಾಂಸಾ ಶಾಸ್ತ್ರದ ಉದ್ದೇಶವೇ ಮುಖ್ಯವಾಗಿ ವೇದವನ್ನು ಹೇಗೆ ತಾತ್ಪರ್ಯ ನಿರ್ಣಯ ಮಾಡಬೇಕು ಅಂತ. ಕರ್ಮಕಾಂಡವೂ ಆಗ್ತದೆ, ಉಪಾಸನಾಕಾಂಡ, ಜ್ಞಾನಕಾಂಡ ಎಲ್ಲವೂ ಕೂಡ ನಿಶ್ಚಯ ಮಾಡಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ನಾನು ನಿನ್ನೆ ದಿನವೇ ಹೇಳಿದ ಹಾಗೆ ಮೇಲ್ನೋಟಕ್ಕೆ ವೇದಾರ್ಥ ಮಾಡೋದು ಅಷ್ಟು ಸುಲಭ ಅಲ್ಲ. ಒಂದಕ್ಕೊಂದು ತಾಳೆಯಾಗಲ್ಲ ಎಷ್ಟೋ ಸಲ. ಅದಕ್ಕೆ ಸ್ವತಂತ್ರವಾಗಿ ಬ್ರಹ್ಮಜ್ಞಾನ ಅನ್ವೇಷಣೆಯನ್ನು ಮಾಡಿಕೂಡುದು ಅಂತ ಶಂಕರರ ಭಾಷ್ಯದಲ್ಲಿ ಬರೆದಿದ್ದಾರೆ. ಸರ್ವಶಾಸ್ತ್ರಜ್ಞೋಪಿ ಸ್ವಾತಂತ್ರ್ಯೇಣ ಬ್ರಹ್ಮಜ್ಞಾನ ಅನ್ವೇಷಣಂ ನ ಕುರ್ಯಾತ್ ಅಂತ ಹೇಳ್ತಾರೆ. ಮುಂಡಕೋಪನಿಷತ್ತಿನಲ್ಲಿ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಎನ್ನುವಂತಹ ಮಂತ್ರದ ಭಾಷ್ಯವನ್ನು ಬರೆಯುವಾಗ ಸ್ವತಂತ್ರವಾಗಿ ಬ್ರಹ್ಮಜ್ಞಾನ ಅನ್ವೇಷಣೆ ಮಾಡಬಾರ್ದು ಅಂತ. ಇಂಡಿಪೆಂಡೆಂಟ್ ಆಗಿ ಸ್ಟಡಿ ಮಾಡುವಂತಹ ಟಾಪಿಕ್ ಅಲ್ಲ. ವೇದದ ಪೂರ್ವ ಭಾಗವೂ ಅಲ್ಲ, ವೇದಾಂತದ ಭಾಗವಂತೂ ಖಂಡಿತ ಅಲ್ಲ. ಯಾಕಂದರೆ ಅವೆಲ್ಲವೂ ಕೂಡ ಅನುಭಾವಿಗಳು ನುಡಿದ ನುಡಿಯ ಹಾಗಿರ್ತದೆ. ಅವರಿಗೆ ಒಳಗಡೆಗೆ ಏನು ಪ್ರೇರಣೆ ಆಯಿತೋ ಋಷಿಗಳಿಗೆ ಅದನ್ನು ಅವ್ರು ಹೇಳಿದ್ದಾರೆ. ಸ್ವಂತ ಬುದ್ಧಿಯನ್ನು ಬೆಳೆಸಿಕೊಂಡು ಲಾಜಿಕಲ್ಲಾಗಿ ಬರೆದಂತಹ ಒಂದು ವ್ಯವಸ್ಥೆ ಅಲ್ಲ. ಅದರ ಭಾಷೆಯೂ ಕಠಿಣ. ಸಂಸ್ಕೃತ ಡಿಕ್ಷನರಿ ಹಿಡ್ಕೊಂಡು ಅರ್ಥ ಮಾಡ್ಕೊಳ್ಳೋದಲ್ಲ, ಪಾಣಿನಿ ವ್ಯಾಕರಣವೂ ಬೇಕು, ಸಾಕಾಗಲ್ಲ ಅದಕ್ಕೆ. ಮತ್ತು ಅದರ ಶೈಲಿ ಕೂಡ ಹಾಗಿಲ್ಲ, ಸರಳವಾಗಿಲ್ಲ. ಅದಕ್ಕೆ ಒಂದು ಶಬ್ದದ ಅರ್ಥವನ್ನು ಮಾಡುವಾಗ ಕಾಂಟೆಕ್ಸ್ಟನ್ನು ನೋಡಬೇಕಾಗ್ತದೆ. ಸಂದರ್ಭ ಯಾವುದು, ಈ ಮಾತನ್ನು ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ, ಇದರ ಹಿಂದಿನ ವಾಕ್ಯ ಏನು, ಅದರ ಮುಂದಿನ ವಾಕ್ಯ ಏನು, ಅದು ಯಾವುದನ್ನು ಯೋಚನೆ ಮಾಡದಿದ್ದರೆ ತುಂಬ ಗೊಂದಲ ಆಗ್ತದೆ. ಉದಾಹರಣೆ ನಿಮಗೆ ಕೊಡ್ತೇನೆ. ಉಪನಿಷತ್ತು ಏನು ಹೇಳುತ್ತೆ? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಬ್ರಹ್ಮನು ಅನಂತ ಅಂತ ಹೇಳುತ್ತೆ. ಅನಂತ ಎಂಬ ಶಬ್ದಕ್ಕೇನೋ ದೇಶಕಾಲ ವಸ್ತುಗಳಲ್ಲಿ ತುಂಬಿಕೊಂಡಿರುವುದು, ದೇಶಕಾಲ ವಸ್ತು ಅಪರಿಚ್ಛಿನ್ನತಾತ್ ಬ್ರಹ್ಮ ಅಂತ. ಅನಂತವಾಗಿರುವ ಆ ಬ್ರಹ್ಮ ತತ್ ಸೃಷ್ಟ್ವಾ ತದೇವ ಅನುಪ್ರಾವಿಶತ್, ಜೀವಿಗಳನ್ನು ಸೃಷ್ಟಿ ಮಾಡಿ ಅದರ ಒಳಗಡೆಗೆ ಪ್ರವೇಶಿಸಿದ ಅಂತ ಬರ್ತದೆ. ನೀವು ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ತೀರಿ? ದೇಶಕಾಲ ವಸ್ತುವನ್ನು ಮೀರಿದಂತಹ ಆ ಪೂರ್ಣ ಬ್ರಹ್ಮವು ಪರಿಚ್ಛಿನ್ನವಾದ ಶರೀರದೊಳಗೆ ಪ್ರವೇಶಿಸಿತು ಅಂದಾಗ ಅನುಪ್ರವೇಶ ಶ್ರುತಿ ಅಂತ ಹೇಳ್ತಾರೆ. ಅದಕ್ಕೆ ಹೇಗೆ ಪ್ರವೇಶ ಮಾಡ್ತಾರೆ? ಅವಾಗೇನು ಹೇಳ್ತೇವೆ ನಾವು ಅರ್ಥ ಆಗದಿದ್ದಾಗ? ಇಟ್ ಈಸ್ ಜಸ್ಟ್ ಎ ಗ್ಲಾಬರಿಂಗ್, ತಲೆ ಬುಡ ಇಲ್ಲದೆ ಮಾತಾಡಿರೋ ಶಬ್ದಗಳು ಅಂತ ಹೇಳಬೇಕಾಗ್ತದೆ ಅಷ್ಟೇ. ಮ್ಯಾಕ್ಸ್ ಮುಲ್ಲರ್ ಹೇಳಿದ್ದು ಹಾಗೆಯೇ, ಬುದ್ಧಿಜೀವಿಗಳು ಹೇಳೋದು ಹಾಗೆಯೇ. ಆದರೆ ಅದು ಪೂರ್ವಾಪರವನ್ನು ಸಂಯೋಗ ಮಾಡಿಕೊಂಡು ನೋಡಿದಾಗ ಅದ್ಭುತವಾದಂತಹ ಅರ್ಥವನ್ನು ಕೊಡ್ತದೆ. ಸೃಷ್ಟಿ ಪ್ರಕ್ರಿಯೆಯನ್ನು ಹೇಳುವಾಗ ಉಪನಿಷತ್ತಲ್ಲಿ ಒಮ್ಮೊಮ್ಮೆ ಭಗವಂತನಿಂದ ಪ್ರಾಣಗಳು ಹುಟ್ಟಿದವು, ತದನಂತರ ಮನಸ್ಸು ಹುಟ್ಟಿತು, ಆಮೇಲೆ ಪಂಚಭೂತಗಳು ಹುಟ್ಟಿತು ಅಂತ ಒಂದು ಕಡೆ ಹೇಳುತ್ತೆ.
ಇನ್ನೊಂದು ಕಡೆ ಪಂಚಭೂತಗಳು ಮೊದಲು ಹುಟ್ಟಿತು, ಕೊನೆಗೆ ಈ ಶರೀರ ಬಂತು, ಈ ರೀತಿಯಾಗಿ ಹೇಳುತ್ತೆ. ಒಂದು ಸಲ ಒಂದು ರೀತಿ, ಇನ್ನೊಂದು ಸಲ ಇನ್ನೊಂದು ರೀತಿ ಮಾತಾಡುತ್ತಲ್ಲ. ಇದಕ್ಕೆ ಲಾಜಿಕೇ ಇಲ್ಲ, ಮೀನಿಂಗ್ಲೆಸ್ ಅಂತ ಯೋಚನೆ ಮಾಡ್ತಾರೆ. ಈ ಸಮಸ್ಯೆ ಪರಿಹಾರ ಮಾಡಲಿಕ್ಕೋಸ್ಕರನೇ ಬ್ರಹ್ಮಸೂತ್ರ ಬಂದದ್ದು. ಬ್ರಹ್ಮಸೂತ್ರ ಬಂದಿರೋ ಉದ್ದೇಶವೇ ಈ ಬೇರೆ ಬೇರೆ ರೀತಿಯ ಚಿಂತನೆಗಳ ನಮಗೇನೇನು ಕಾಣುತ್ತದೋ ಸಮನ್ವಯ ಮಾಡೋದಕ್ಕೋಸ್ಕರವಾಗಿ ಬ್ರಹ್ಮಸೂತ್ರ ಬಂತು. ಎಲ್ಲೆಲ್ಲಿ ವಿರೋಧ ಆಭಾಸಗಳಿದೆಯೋ, ವಿರೋಧದಂತೆ ಕಾಣ್ತಾ ಇದೆಯೋ, ಅವುಗಳೆಲ್ಲರಲ್ಲಿಯೂ ಕೂಡ ಒಂದು ಸಮನ್ವಯ ಇದೆ ಎನ್ನುವುದನ್ನು ವೇದವ್ಯಾಸರು ಬ್ರಹ್ಮಸೂತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಆದ್ದರಿಂದ ಶ್ರುತಿ ಅರ್ಥ ಮಾಡುವುದಕ್ಕೆ ನಾವು ಪರಂಪರೆಯನ್ನು ಆಶ್ರಯಿಸಬೇಕು. ಪರಂಪರೆ ಯಾವುದನ್ನು ಆಶ್ರಯಿಸಿದೆ ಅಂದರೆ ವ್ಯಾಕರಣ, ತರ್ಕ ಮತ್ತು ಮೀಮಾಂಸಾ ಶಾಸ್ತ್ರಗಳನ್ನು ಆಶ್ರಯಿಸಿದೆ. ಶಂಕರ ಭಾಷ್ಯವನ್ನು ಕೂಡ ಅವರು ಬರೆಯುವಾಗ ಸುಮ್ಮನೆ ಬರೀಲಿಕ್ಕೆ ಸಾಧ್ಯ ಆಗಲಿಲ್ಲ. ಯೈರಿಮೇ ಗುರುಭಿಃ ಪೂರ್ವಂ ಪದವಾಕ್ಯ ಪ್ರಮಾಣತಃ, ಪದವಾಕ್ಯ ಪ್ರಮಾಣಗಳಿಂದ ಗುರುಗಳು ನನಗೇನನ್ನು ಬೋಧಿಸಿದರೋ ಅದನ್ನು ನಾನು ಬರಿತಾ ಇದ್ದೇನೆ ಅಂತ ಅವರು ತೈತ್ರಿಯ ಭಾಷ್ಯದ ಮೊದಲು ಹೇಳ್ತಾರೆ. ಪದ 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 ಅಂದರೆ ವ್ಯಾಕರಣಶಾಸ್ತ್ರ, ವಾಕ್ಯ ಅಂತ ಹೇಳಿದ್ರೆ ಮೀಮಾಂಸಾ ಶಾಸ್ತ್ರ, ಪ್ರಮಾಣ ಅಂದರೆ ನ್ಯಾಯಶಾಸ್ತ್ರ. ಇದು ಭಾಷ್ಯ ಬರೋದಕ್ಕೆ ಅವಶ್ಯಕತೆ ಇದೆ. ಪಾಠ ಮಾಡುವವರಿಗೂ ಸ್ವಲ್ಪ ಮಟ್ಟಿಗೆ ಇದ್ರ ಜ್ಞಾನ ಇರಬೇಕಾಗ್ತದೆ. ಆದ್ದರಿಂದ ವೇದಾಂತ ಶ್ರವಣ ಎಂಬ ಶಬ್ದಕ್ಕೆ ಅರ್ಥ 6 ವಿಧದ ಲಿಂಗಗಳಿಂದ ಉಪನಿಷತ್ತಿನ ತಾತ್ಪರ್ಯ ನಿರ್ಣಯ ಮಾಡೋದು. 6 ವಿಧದ ಲಿಂಗಗಳು ಯಾವುದು? ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲಂ, ಅರ್ಥವಾದ, ಉಪಪತ್ತಿ ಅಂತ 6. ನಿಮಗೆ ಆಮೇಲೆ ಗೊತ್ತಾಗ್ತದೆ ಅದೇನಂತ. ಉಪಕ್ರಮ, ಉಪಸಂಹಾರ, ಆ ಟಾಪಿಕ್ ಹೇಗೆ ಶುರು ಮಾಡಿದರು, ಹೇಗೆ ಕೊನೆ ಮಾಡಿದರು, ಇದು ಕೂಡ ಆ ಉಪನಿಷತ್ತಿನ ತಾತ್ಪರ್ಯ ನಿರ್ಣಯ ಮಾಡೋದಕ್ಕೆ ಮುಖ್ಯವಾದಂತಹ ಒಂದು ಸಂಗತಿ. ಉಪಕ್ರಮ, ಉಪಸಂಹಾರ. 3ನೇದು ಅಭ್ಯಾಸ. ಅಭ್ಯಾಸ ಅಂದರೆ ಕಾನ್ಸ್ಟಂಟ್ ಆಗಿ ರಿಪಿಟೇಷನ್, ಯಾವುದನ್ನು ಪುನಃ ಪುನಃ ಹೇಳಿದರು, ಅದು ಕೂಡ ತಾತ್ಪರ್ಯ ನಿರ್ಣಯ ಮಾಡಲಿಕ್ಕೆ ಅವಶ್ಯಕತೆ ಇದೆ. ಆಮೇಲೆ ಫಲ, ಯಾವ ವಿಷಯದಲ್ಲಿ ಫಲವನ್ನು ಹೇಳಿದ್ದಾರೆ, ಪ್ರಯೋಜನವನ್ನು ಯಾವ ವಿಷಯದಲ್ಲಿ ಹೇಳಿದ್ದಾರೆ, ಅದು ಕೂಡ ಮುಖ್ಯವಾಗ್ತದೆ. ಅರ್ಥವಾದ ಅಂದರೆ ಹೊಗಳಿದ್ದು, ಯಾವ ವಿಷಯವನ್ನು ಹೊಗಳಿದ್ದಾರೆ. ಉಪಪತ್ತಿ ಅಂದರೆ ಯುಕ್ತಿ, ಯುಕ್ತಿಯನ್ನು ಯಾವ ವಿಷಯದಲ್ಲಿ ಕೊಟ್ಟಿದ್ದಾರೆ. ಇದಿಷ್ಟು ನೋಡಿಕೊಂಡು ಈ ಉಪನಿಷತ್ತಿನ ತಾತ್ಪರ್ಯ ಇದು ಅಂತ ನಿಶ್ಚಯ ಮಾಡಬೇಕಾಗ್ತದೆ. ವೇದದ ಪೂರ್ವಭಾಗವನ್ನು ಅರ್ಥೈಸೋದಕ್ಕೆ ಮೀಮಾಂಸಕರು ಇದೇ 6 ಲಿಂಗಗಳನ್ನು ಉಪಯೋಗಿಸಿದ್ರು. ಉಪನಿಷತ್ತಿಗೂ ಕೂಡ ಇದೇ ಷಡ್ವಿಧ ಲಿಂಗಗಳನ್ನು ಬಳಸಬೇಕು ನಾವು. ಈಗ ಒಂದು ದೃಷ್ಟಾಂತ ನಾನು ಕೊಡ್ತೇನೆ. ಈಗ ನೋಡಿ, ಉಪನಿಷತ್ತು ದ್ವೈತ ಪರವೋ, ಅದ್ವೈತ ಪರವೋ, ವಿಶಿಷ್ಟಾದ್ವೈತ ಪರವೋ, ಭೇದಾಭೇದ ಪರವೋ, ಭಕ್ತಿ ಸಿದ್ಧಾಂತವೋ, ಹೆಂಗೆ ನಿಶ್ಚಯ ಮಾಡೋದು? ಎಲ್ಲವನ್ನು ಹೇಳುತ್ತೆ. ನೀವು ಹಾಗೆ ನೋಡ್ಲಿಕ್ಕೆ ಹೋದರೆ ದ್ವೈತ ಪರವಾದ ವಾಕ್ಯಗಳು ಸಿಗುತ್ತೆ ನಿಮಗೆ, ವಿಶಿಷ್ಟಾದ್ವೈತ ಪರವಾದ ವಾಕ್ಯಗಳು ಸಿಗುತ್ತೆ. ಹಾಗೆ ಎಲ್ಲ ಫಿಲಾಸಫಿಗೂ ಬೇಕಾದ ಸಬ್ಜೆಕ್ಟ್ ಮ್ಯಾಟ್ರ್ ಉಪನಿಷತ್ತಲ್ಲಿದೆ. ನೀವು ಅದ್ವೈತವೇ ಅಂತ ಹೇಗೆ ನಿಶ್ಚಯ ಮಾಡೋದು? ಈ ಷಡ್ವಿಧ ಲಿಂಗಗಳಿಂದ ನಾವು ನಿಶ್ಚಯ ಮಾಡಲಿಕ್ಕೆ ಆಗ್ತದೆ. ಉದಾಹರಣೆಗೆ ಚಾಂದೋಗ್ಯ ಉಪನಿಷತ್ತಿನ 6ನೇ ಅಧ್ಯಾಯ ತತ್ವಮಸಿ ಪ್ರಕರಣ ಇದೆಯಲ್ಲ, ಅದನ್ನು ನೀವು ಸ್ವಲ್ಪ ಸ್ಟಡಿ ಮಾಡಿ ಗೊತ್ತಾಗುತ್ತೆ. ಶುರುವಲ್ಲಿ ಆರಂಭದಲ್ಲಿ ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವಾದ್ವಿತೀಯಂ ಅಂತ ಶುರುವಾಗುತ್ತೆ. ಅಂದರೆ ಏಕಮೇವ ಅದ್ವಿತೀಯವಾದ ಬ್ರಹ್ಮ ವಸ್ತು ಒಂದೇ ಆರಂಭದಲ್ಲಿ ಇತ್ತು ಅಂತ ಟಾಪಿಕ್, ಪ್ರಕರಣ ಶುರುವಾಗೋದು. ಪ್ರಕರಣ ಎಂಡ್ ಆಗೋದಿಲ್ಲ ಅಂದರೆ ಐತದಾತ್ಮ್ಯಮಿದಗಂ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ, ಈ ರೀತಿ ಬರುತ್ತೆ. ಅಂದರೆ ಐತದಾತ್ಮ್ಯಮಿದಗಂ ಸರ್ವಂ, ಇದಗಂ ಸರ್ವಂ ಆತ್ಮ ಏವ. ಶುರುವಿನಲ್ಲಿಯೂ ಆತ್ಮ ಒಂದೇ ಇತ್ತು, ಇದೆಲ್ಲವೂ ಆತ್ಮವೇ ಆಗಿದೆ ಅಂತ ಪರ್ಯವಸಾನ. ಉಪಕ್ರಮ, ಉಪಸಂಹಾರ ಎರಡೂ ಕಡೆಗೆ ಏಕಮೇವ ಅದ್ವಿತೀಯ ಬ್ರಹ್ಮವಸ್ತುವನ್ನೇ ಪ್ರತಿಪಾದನೆ ಮಾಡ್ತಾ ಇದೆ. ಆದ್ದರಿಂದ ಅದು ಪರಬ್ರಹ್ಮ ಒಂದು ಅದ್ವೈತವೇ ಅಲ್ಲಿ ತಾತ್ಪರ್ಯ. ಒಂದು ಲಿಂಗ ಸಿಕ್ತು ನಮಗೆ. ಎರಡನೇದು ಅಭ್ಯಾಸ. ಅಭ್ಯಾಸ ರಿಪಿಟೇಷನ್. ಯಾವುದನ್ನು ರಿಪೀಟ್ ಮಾಡಿದೆ ಉಪನಿಷತ್ತಲ್ಲಿ ತೆಗೆದು ನೋಡಿದ್ರೆ ಗೊತ್ತಾಗತ್ತೆ. ಈ ತತ್ವಮಸಿ, ಆತ್ಮ, ಶ್ವೇತಕೇತೋ, ತತ್ವಮಸಿ ತತ್ವಮಸಿ ಅನ್ನುವಂಥದ್ದನ್ನು 9 ಬಾರಿ ರಿಪೀಟ್ ಮಾಡಿದ್ದಾರೆ ಅದರಲ್ಲಿ.
ಅದನ್ನು ಅಭ್ಯಾಸ ಅಂತ ಹೇಳ್ತಾರೆ. ನಮ್ಮದು ಲೋಕಲ್ ಲ್ಯಾಂಗ್ವೇಜಲ್ಲಿ ಅಭ್ಯಾಸ ಅಂದರೆ ಸ್ಟಡಿ ಮಾಡೋದು ಅಂತ ಅರ್ಥ. ಅದರ ಪಾರಿಭಾಷಿಕ ಶಬ್ದ ಅಭ್ಯಾಸ ಅಂದರೆ ಪುನಃ ಪುನಃ, ಅದು ಅರ್ಥ ಒಂದೇ, ನಾವು ತಪ್ಪಾಗಿ ಗ್ರಹಿಸಿದ್ದೇವೆ. ಅಭ್ಯಾಸ ಅಂದರೆ ಪುನಃ ಪುನಃ ಮಾಡೋದು ಅಂತ ಅರ್ಥ. ಆದ್ದರಿಂದ ಅಲ್ಲಿ ಪುನಃ ಪುನಃ ಹೇಳಿದ್ದು ಯಾವುದು? ಐತದಾತ್ಮ್ಯಮಿದಗಂ ಸರ್ವಂ ತತ್ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ 9 ಬಾರಿ ಹೇಳಿದ್ದಾರೆ. 9 ಬಾರಿ ಹೇಳಿರೋದ್ರಿಂದ ಜೀವಬ್ರಹ್ಮ ಐಕ್ಯ ಅಥವಾ ಅದ್ವೈತ ಸಿದ್ಧಾಂತವೇ ಅದರ ತಾತ್ಪರ್ಯ ಅಲ್ಲ. ದ್ವೈತಿಗಳು ಅದನ್ನಿಟ್ಟುಕೊಂಡು ಅವರು ಬಹಳ ಕಷ್ಟ ಆಗುತ್ತೆ, ಆದರೂ ಸಮನ್ವಯ ಮಾಡ್ತಾರೆ. ಅವರು 9 ಬಾರಿ ನೀನು ಅಲ್ಲ ಅದು ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ನೀನು ಅಲ್ಲ ಅದು ಅಂತ ಹೇಳೋದಕ್ಕೆ 9 ಬಾರಿ ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಮ್ಗೆ ಗೊತ್ತಿದೆ. ಇದು ಗೊತ್ತಿರೋ ವಿಷಯವನ್ನು ಹೇಳಲಿಕ್ಕೆ ಶ್ರುತಿ ಬರಲ್ಲ ಅಲ್ವಾ? ಅಭ್ಯಾಸ, ಅದನ್ನು ಅಪೂರ್ವತೆ ಅಂತ ಹೇಳೋದು. ಅಪೂರ್ವತೆ ಅಂದರೆ ನಮಗೆ ಯಾವುದು ಗೊತ್ತಿಲ್ಲವೋ ಅದನ್ನು ಅದು ತಿಳಿಸಿಕೊಡ್ತಾ ಇರಬೇಕು. ನಮ್ಮ ಗೊತ್ತಿಲ್ಲದ ವಿಷಯವನ್ನು ಅದು ತಿಳಿಸಿಕೊಡ್ತಾ ಇರಬೇಕು. ಗೊತ್ತಿರೋ ವಿಷಯವನ್ನು ತಿಳಿಸಿಕೊಟ್ರೆ ಅನುವಾದ ಅಂತ ಹೇಳ್ತಾರೆ. ನಮ್ಮ ಕವಿಗಳು, ಸಾಹಿತಿಗಳು ಬರೆದಿರೋ ಗ್ರಂಥಗಳು, ವಿಜ್ಞಾನದ ಗ್ರಂಥಗಳು, ಸಮಾಜ ಗ್ರಂಥಗಳು ಅನುವಾದಗಳು. ಅಂದರೆ ನಮ್ಮ ಬೇರೆ ಇಂದ್ರಿಯಗಳಿಂದ ಅದನ್ನು ತಿಳಿಯಬಹುದಾದ ವಿಷಯಗಳನ್ನು ತಿಳಿಸಿಕೊಡ್ತಾ ಇದ್ದಾರೆ ಅಷ್ಟೇ. ಬೇರೆ ಯಾವ ಇಂದ್ರಿಯಗಳಿಂದಲೂ ತಿಳಿಲಿಕ್ಕಾಗದೇ ಇರೋದನ್ನು ತಿಳಿಸಿಕೊಟ್ರೆ ಪ್ರಮಾಣ ಅಂತ ಹೇಳ್ತಾರೆ. ಅದಕ್ಕೆ ವೇದಾಹ ಪ್ರಮಾಣಂ, ವೇದಗಳು ಪ್ರಮಾಣ. ಯಾಕಂದರೆ ಬೇರೆ ಯಾವ ಇಂದ್ರಿಯಗಳಿಂದಲೂ ತಿಳಿದು ಬರದೇ ಇರುವ ವಿಷಯವನ್ನು ಹೇಳುತ್ತೆ. ಆದ್ದರಿಂದ ಅಪೂರ್ವತೆ ಇದೇ ಅದರ ಅಪೂರ್ವತೆ. ಇದನ್ನು ನೀನು ಬೇರೆ ಎಲ್ಲಿಯೂ ತಿಳಿಲಿಕ್ಕೆ ಸಾಧ್ಯ ಇಲ್ಲಪ್ಪ. ಬೇರೆ ಯಾವ ಗ್ರಂಥದಲ್ಲಿ ಆರಂಭದಲ್ಲಿಯೇ ಕೇಳ್ತಾನೆ, ನಿನ್ನ ಗುರುಗಳು ಇದನ್ನು ಹೇಳ್ಕೊಟ್ರ ಅಂತ. ಉದ್ದಾಲಕ ಶ್ವೇತಕೇತು ಕೇಳ್ತಾನೆ. ಶ್ವೇತಕೇತು ಇಲ್ಲ, ನನ್ನ ಗುರುಗಳಿಗೆ ಗೊತ್ತಿಲ್ವೇನೋ ಅಂತ. ಆವಾಗ ಅಪ್ಪನ ಹತ್ರ ಕೇಳ್ತಾನೆ. ಆ ರೀತಿ ಕೇವಲ ಶ್ರುತಿಯಿಂದಲೇ ತಿಳಿಯಲ್ಪಡೋದ್ರಿಂದ ಯಾವುದು ಜೀವಬ್ರಹ್ಮೈಕ್ಯ ವಿಚಾರ, ಅದು ತಾತ್ಪರ್ಯ, ಅಪೂರ್ವತ. ಇನ್ನು ಫಲಂ, ಉಪನಿಷತ್ತಿನಲ್ಲಿ ಎಲ್ಲಾದರೂ ಒಂದು ಕಡೆಗೆ ಫಲ ಹೇಳ್ತಾರೆ. ಎಲ್ಲ ಉಪನಿಷತ್ತಿನಲ್ಲಿ ಕೂಡ ಯಾವ ಸಂದರ್ಭದಲ್ಲಿ ಫಲ ಹೇಳಿದ್ದಾರೆ ಅಂತ ನೀವು ನೋಡಿದರೆ, ಈ ಜ್ಞಾನವನ್ನು, ಜೀವಬ್ರಹ್ಮೈಕ್ಯ ಜ್ಞಾನವನ್ನು ತಿಳಿದರೆ ಮರು ಹುಟ್ಟಿಲ್ಲ ಎಂಬಿತ್ಯಾದಿ. ಅಲ್ಲಿ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಅವರು ತಸ್ಯ ತಾವದೇವ ಚಿರಂ ಯಾವನ್ನ ಸಂಪತ್ಸ್ಯೆ ಎಂಬುದಾಗಿ ಬರುತ್ತೆ. ಎಲ್ಲಿಯ ತನಕ ಶರೀರ ಇರ್ತದೋ ಅಲ್ಲಿಯ ತನಕ ಅಷ್ಟೇ ತದನಂತರ ಶರೀರ ಬಿದ್ದ ತಕ್ಷಣ ಅವನು ಪರಮಾತ್ಮನಲ್ಲಿ ಒಂದಾಗ್ತಾರೆ, ಅಂದರೆ ಪ್ರಾರಬ್ಧ ಮುಗಿದ ತಕ್ಷಣ ಒಂದಾಗ್ತಾನೆ ಎಂಬ ವಿಚಾರವನ್ನು ಕೂಡ ಜೀವಬ್ರಹ್ಮೈಕ್ಯ ವಿಷಯಕ್ಕೆ ಹೇಳಿರೋದ್ರಿಂದ ಅದು ತಾತ್ಪರ್ಯ. ಅಭ್ಯಾಸ, ಅಪೂರ್ವತ, ಫಲಂ, ಅರ್ಥವಾದ. ಅರ್ಥವಾದ ಅಂತ ಹೇಳಿದ್ರೆ ಹೊಗಳಿದ್ದು ಅಂತ. ಯಾವ ಸಂದರ್ಭದಲ್ಲಿ ಅದನ್ನು ಹೊಗಳಿದ್ದಾರೆ? ಏನಾಶ್ರುತಂ ಶ್ರುತಂ ಭವತಿ, ಅಮತಂ ಮತಂ ಭವತಿ, ಅವಿಜ್ಞಾತಂ ವಿಜ್ಞಾತಂ ಭವತಿ. ಯಾವುದನ್ನು ಕೇಳೋದ್ರಿಂದ ಎಲ್ಲವನ್ನೂ ಕೇಳಿದಂತಾಗ್ತದೋ, ಯಾವುದನ್ನು ತಿಳಿಯೋದ್ರಿಂದ ಎಲ್ಲವನ್ನೂ ತಿಳಿದಂತಾಗ್ತದೋ, ಯಾವುದು ಈ ರೀತಿಯಾಗಿ ಆ ಜೀವಬ್ರಹ್ಮೈಕ್ಯ ವಿಚಾರವನ್ನು ಅಥವಾ ಅದ್ವಿತೀಯ ಬ್ರಹ್ಮವಸ್ತುವನ್ನು ಕುರಿತು ಹೊಗಳಿರೋದ್ರಿಂದ ಅದುವೇ ಅದರ ತಾತ್ಪರ್ಯ. ಮತ್ತು ಕೊನೆಗೆ ಉಪಪತ್ತಿ ಅಂದರೆ ಯುಕ್ತಿ. ಒಂದು ಮಣ್ಣಿನ ಮಡಿಕೆಯನ್ನು ಅರಿಯುವುದರಿಂದ, ಮಣ್ಣನ್ನು ಅರಿಯುವುದರಿಂದ ಎಲ್ಲ ಮಣ್ಣಿನ ಪದಾರ್ಥಗಳನ್ನು ಅರಿತಂತಾಗ್ತದೆ. ಚಿನ್ನವನ್ನು ಅರಿಯುವುದರಿಂದ ಎಲ್ಲ ಚಿನ್ನದ ಆಭರಣಗಳು ಅಂತ ಆರಂಭದಲ್ಲಿ ಒಂದು ದೃಷ್ಟಾಂತ ಕೊಡ್ತಾರೆ. ಈ ದೃಷ್ಟಾಂತ ಯಾವ ವಿಷಯ ಕೊಟ್ಟಿದೆ? ಒಂದು ಮಣ್ಣನ್ನು ಅರಿಯೋದ್ರಿಂದ ಎಲ್ಲವನ್ನೂ ಅರಿತಂತಾಗುತ್ತದೋ, ಅಂದರೆ ಏಕಮೇವ ಅದ್ವಿತೀಯ ಬ್ರಹ್ಮವಸ್ತುವನ್ನು ಅರಿಯೋದ್ರಿಂದ ಎಲ್ಲವನ್ನೂ ಅರಿತಂತಾಗುತ್ತೆ ಎನ್ನುವುದಕ್ಕೆ ಕೊಟ್ಟಿರೋ ದೃಷ್ಟಾಂತ. ಇದಿಷ್ಟು ಮೆಜರ್ಮೆಂಟ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಅದ್ವಿತೀಯ ಬ್ರಹ್ಮವಸ್ತುವಿನಲ್ಲಿಯೇ ತಾತ್ಪರ್ಯ ಇದೆ. ಹಾಗೆಯೇ ಎಲ್ಲ ಉಪನಿಷತ್ತುಗಳಿಗೂ ಕೂಡ ಈ ಲಿಂಗಗಳನ್ನು ಅನುಸರಿಸಿ ನೋಡಿದಾಗ ಇಷ್ಟು ನಮಗೆ ಸ್ಪಷ್ಟ ಆಗುತ್ತೆ. ಶಂಕರ ಭಗವತ್ಪಾದರು ಹೇಳ್ತಾರೆ, ಎಲ್ಲ ಉಪನಿಷತ್ತುಗಳು ಒಕ್ಕೊರಲಿನಿಂದ ಒಂದೇ ಕಂಠದಿಂದ ಹೇಳುತ್ತೆ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ. ಅಷ್ಟೇ. ಇದು ನಮಗೆ ಸ್ಪಷ್ಟವಾದರೆ ನಮ್ಮ ಶ್ರವಣ ಸ್ಪಷ್ಟ ಆಯಿತು ಅಂತ. ವೇದಾಂತ ಶ್ರವಣ ಮಾಡೋದಂದ್ರೆ ಹೀಗೆ, ಪುರಾಣಗಳನ್ನು ಕೇಳಿದ ಹಾಗೆ ವೇದಾಂತವನ್ನು ಕೇಳೋದಲ್ಲ, ಅದನ್ನು ಮೀಮಾಂಸೆಯಿಂದ ಮಾಡಬೇಕು. ಮೀಮಾಂಸಾ ಶಬ್ದಕ್ಕರ್ಥ ವಿಚಾರ ಮಾಡಬೇಕು ಅಂತ ಅರ್ಥ. ಅದಕ್ಕೆ ವೇದಾಂತ ವಿಚಾರ, ವೇದಾಂತ ಮೀಮಾಂಸೆ ಎಂಬುದಾಗಿ ಕರೀತಾರೆ ಶ್ರವಣವನ್ನು. ಈ ರೀತಿ ಶ್ರವಣ ಮಾಡುವುದರಿಂದ ಪ್ರಮಾಣ ಅಸಂಭಾವನಾ ನಿವೃತ್ತಿ ಆಗ್ತದೆ. ಶ್ರವಣದಿಂದ ಪ್ರಮಾಣ ಅಸಂಭಾವನಾ ನಿವೃತ್ತಿ, ಮನನದಿಂದ ಪ್ರಮೇಯ ಅಸಂಭಾವನಾ ನಿವೃತ್ತಿ, ನಿಧಿಧ್ಯಾಸನದಿಂದ ವಿಪರೀತ ಭಾವನಾ ನಿವೃತ್ತಿ ಎಂಬಂತಹ 3 ಫಲವನ್ನು ಹೇಳ್ತಾರೆ.
ಪ್ರಮಾಣ ಅಸಂಭಾವನಾ ಅಂತ ಹೇಳಿದರೆ ಏನು? ನಾನು ತುಂಬ ತಲೆ ತಿಂತಾ ಇದ್ದೇನೆ, ಆದರೆ ಹೇಳಿ ಸ್ವಲ್ಪ ಫಾಸ್ಟ್ ಹೋಗ್ತಾನೆ ಮುಂದೆ. ಪ್ರಮಾಣ ಅಂದರೆ ಉಪನಿಷತ್ತುಗಳು, ಅಸಂಭಾವನ ಅಂದರೆ ಅದರ ಬಗ್ಗೆ ಇರತಕ್ಕಂಥ ಅಜ್ಞಾನ. ಉಪನಿಷತ್ತು ದ್ವೈತವನ್ನು ಹೇಳುತ್ತೋ ಅದ್ವೈತವನ್ನು ಅಥವಾ ಇನ್ಯಾವುದೇ ಸಿದ್ಧಾಂತವನ್ನು ಹೇಳುತ್ತೋ ಎನ್ನುವ ಬಗ್ಗೆ ನಮಗೆ ಗೊಂದಲ ಇರಕೂಡ್ದು. ಒಟ್ಟಾರೆಯಾಗಿ ಉಪನಿಷತ್ತು ಇದನ್ನೇ ಹೇಳ್ತಾ ಇದೆ ಅಂತ ನಿಮಗೆ ಇದಮಿತ್ತಂ ಅಂತ ಸ್ಪಷ್ಟ ಆದರೆ ಅಸಂಭಾವನಾ ನಿವೃತ್ತಿ ಆಯಿತು ಅಂತ. ಶ್ರವಣ ಅಂತ ಹೇಳಿದ್ರೇನು, ಎಲ್ಲ ಉಪನಿಷತ್ತುಗಳು ಕೂಡ ಅದ್ವಿತೀಯ ಬ್ರಹ್ಮವಸ್ತುವಿನಲ್ಲಿಯೇ ತಾತ್ಪರ್ಯವನ್ನು ಹೊಂದಿದೆ ಎನ್ನುವುದು ಖಚಿತವಾಗಿಬಿಟ್ರೆ ನಿಮ್ಮ ಶ್ರವಣ ಇಸ್ ಕಂಪ್ಲೀಟ್. ಬ್ರಹ್ಮಸೂತ್ರದಲ್ಲಿಯೂ ಕೂಡ ತತ್ತು ಸಮನ್ವಯ ಅಂತ ಶಂಕರ ಭಗವತ್ಪಾದರು ಆ ಭಾಷ್ಯ ವಿವರಣೆ ನೀಡ್ತಾರೆ. ಬ್ರಹ್ಮಸೂತ್ರದಲ್ಲಿ ತತ್ತು ಸಮನ್ವಯಾತ್, ಎಲ್ಲ ಉಪನಿಷತ್ ವಾಕ್ಯಗಳು ಕೂಡ ಆ ಬ್ರಹ್ಮವಸ್ತುವಿನಲ್ಲಿ ಸಮನ್ವಿತವಾಗಿವೆ, ಬ್ರಹ್ಮವಸ್ತುವನ್ನು ಹೇಳಲಿಕ್ಕೆ ಬಂದಿದೆ ಅಂತ. ಹೌದು. ಸ್ವಾಮಿ ಪರಮಾರ್ಥಾನಂದಜಿಯವರು ಇನ್ನೊಂದು ಒಳ್ಳೆಯ ಡೆಫಿನೇಷನ್ ಕೊಡ್ತಾರೆ, ನಮ್ಮ ಈಗಿನ ಕಾಲಕ್ಕೆ ಅನುಗುಣವಾಗಿರೋ ಡೆಫಿನೇಷನ್. ಶ್ರವಣ ಅಂದರೆ ಏನು ಅಂದರೆ, ಅವ್ರು ಹೇಳ್ತಾರೆ, ನಿರಂತರವಾಗಿ ವ್ಯವಸ್ಥಿತವಾದ ವೇದಾಂತ ಅಧ್ಯಯನವನ್ನು ದೀರ್ಘಕಾಲ ಒಬ್ಬ ಯೋಗ್ಯ ಗುರುವಿನಡಿಯಲ್ಲಿ ಮಾಡುವುದು ವೇದಾಂತ ಶ್ರವಣ ಅಂತ ಹೇಳ್ತಾರೆ. ಯಾಕಂದರೆ ಈ ಪ್ರಮಾಣ ಅಸಂಭಾವನಾ ಮುಂತಾದೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ ಅರ್ಥ ಮಾಡ್ಕೊಳ್ಳೋದು, ಆದರೆ ಇದು ತುಂಬ ಸುಲಭ. ಕನ್ಸಿಸ್ಟೆಂಟ್ ಆ್ಯಂಡ್ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ವೇದಾಂತ ಫಾರ್ ಅ ಲೆಂತ್ ಆಫ್ ಟೈಮ್ ಅಂಡರ್ ಎ ಕಾಂಪಿಟೆಂಟ್ ಗುರು ಅಂತ ಹೇಳ್ತಾರೆ. ಕನ್ಸಿಸ್ಟೆಂಟ್ ಅಂದರೆ ನಿರಂತರತೆ ಬೇಕು. ನಾವು ಈ 7 ದಿನ ಏನು ಉಪನ್ಯಾಸ ಮಾಡ್ತೇವಲ್ಲ, ಅದೊಂದು ಪಕ್ಷಿ ನೋಟ ಅಷ್ಟೇ. ಓವರಾಲ್ ಏನು ಹೀಗಿದೆ ಅಂತ ಒಂದು ತಿಳಿಸ್ಕೊಡ್ಲಿಕ್ಕೆ ಆಗತ್ತೆ ವಿನಃ ಒಂದು ಉಪನಿಷತ್ತನ್ನು ತೆಗೆದುಕೊಂಡು ಡೈಲಿ ಕ್ಲಾಸಸ್ ಇರಬೇಕು, ಅಥವಾ ವಾರಕ್ಕೊಂದು 2 ಕ್ಲಾಸು ಈ ರೀತಿ ಸ್ಟಡಿ ಆಗಬೇಕು, ಪ್ರತಿ ವಾರವೂ ಇರಬೇಕು. ಯಾಕೆಂದರೆ ನಾವು ಇದನ್ನು ಮುಗಿಸಿ ಮನೆಗೆ ಹೋಗ್ತಿದ್ದಾಗೆ ಮರೆತು ಹೋಗ್ತದೆ, ಅದು ಮತ್ತು ಬೇರೆ ಪ್ರಪಂಚ ಎಲ್ಲ ತೆರೆದುಕೊಳ್ತದೆ. ಕನ್ಸಿಸ್ಟೆಂಟ್ ಆ್ಯಂಡ್ ಸಿಸ್ಟಮ್ಯಾಟಿಕ್ ಸ್ಟಡಿ ಅಂತ ಹೇಳ್ತಾರೆ. ಅಂದರೆ ಕ್ರಮಬದ್ಧವಾದಂತಹ ಶಾಸ್ತ್ರೀಯವಾದಂತಹ ಅಧ್ಯಯನ. ಈಗ ನೀವು ಕಾಲೇಜಲ್ಲಿಯೋ ಅಥವಾ ಶಾಲೆಯಲ್ಲಿಯೋ ಪಾಠ ಮಾಡುವಾಗ ಅಲ್ಲೊಂದು ಸಿಸ್ಟಮ್ಯಾಟಿಕ್ ಇದಿತ್ತಲ್ಲ, ಪೀರಿಯಡ್ಡು ಮತ್ತು ಅದರ ಪಾಠ ಮಾಡುವಂತಹ ಮೆಥಡಾಲಜಿ. ಅದೇ ರೀತಿ ವೇದಾಂತವೂ ಕೂಡ ಇದೆ. ಅದು ವೇದಾಂತವನ್ನು ನಾವು ಜೋಕ್ಸ್ ಹೇಳಿ ಕತೆ ಹೇಳಿ ಕಂಪ್ಲೀಟ್ ಮಾಡೋ ಟಾಪಿಕ್ ಅಲ್ಲ. ಅದು ಕ್ಲಾಸ್ ರೂಮ್ ಅಪ್ರೋಚ್ ಇರಬೇಕಾಗ್ತದೆ ವೇದಾಂತಕ್ಕೆ. ಆದ್ದರಿಂದ ಸಿಸ್ಟಮ್ಯಾಟಿಕ್ ಸ್ಟಡಿ ಇರಬೇಕು. ಏನು ಸ್ವಾಮಿ ಒಂದು ಕತೆ ಹೇಳಲ್ಲ, ಒಂದು ಜೋಕ್ ಹೇಳಲ್ಲ, ಎಷ್ಟು ಬೇಜಾರು ಬರ್ತದೆ ಗೊತ್ತಿದೆಯಾ? ಅದು ವೇದಾಂತ ಕ್ಲಾಸ್ ಅಲ್ಲ, ಹರಿಕತೆ ಪುರಾಣ ಶ್ರವಣ ಅದು ಸರಿ ಇದೆ. ವೇದಾಂತ ಕ್ಲಾಸ್ ಅಂದ್ರೇನು? ಇಟ್ ಶುಡ್ ಬಿ ಸಿಸ್ಟಮ್ಯಾಟಿಕ್. 3ನೇ ಅಂಶ ಹೇಳ್ತಾರೆ, ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ವೇದಾಂತ. ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನಾಟ್ ಪುರಾಣ, ನಾಟ್ ರಾಮಾಯಣ, ನಾಟ್ ಮಹಾಭಾರತ, ಸ್ಟಡಿ ಆಫ್ ಉಪನಿಷತ್ಸ್. ಆಯಿತಾ? ಉಪನಿಷತ್ತುಗಳ ಅಧ್ಯಯನ. ಆಮೇಲೆ ಎಷ್ಟು ಕಾಲ ಮಾಡಬೇಕು? ಫಾರ್ ಎ ಲೆಂತ್ ಆಫ್ ಟೈಮ್, ತುಂಬ ದೀರ್ಘಕಾಲ, ಅನೇಕ ವರ್ಷಗಳು ಬೇಕಾಗ್ತದೆ. ಯಾಕೆಂದರೆ ನೀವು 10 ಉಪನಿಷತ್ತು ಶ್ರೀಮದ್ ಭಗವದ್ಗೀತೆಯನ್ನು ಶಂಕರ ಭಾಷ್ಯ ಸಮೇತ ಅಧ್ಯಯನ ಮಾಡಲಿಕ್ಕೆ ತುಂಬ ವರ್ಷಗಳು ಬೇಕು. ಅದರೊಟ್ಟಿಗೆ ಪ್ರಕರಣ ಗ್ರಂಥಗಳನ್ನು ಸೇರಿಸ್ಕೊಂಡು ಬಿಟ್ಟರೆ ಮಿನಿಮಮ್ ಒಂದು 5-6 ವರ್ಷ ಆದರೂ ಬೇಕು. ಪ್ರತಿದಿನ ಅಧ್ಯಯನ ಮಾಡಿದರು, ಬೆಳಿಗ್ಗೆ ಸಂಜೆ ಕ್ಲಾಸ್ ಇಟ್ಕೊಂಡ್ರು ಕೂಡ. ಆಯಿತಾ? ಹಾಂ. ಮತ್ತು ಅಂಡರ್ ಎ ಕಾಂಪಿಟೆಂಟ್ ಗುರು ಅಂದರೆ ಯಾರು ಪರಂಪರೆಯಿಂದ ಶಾಸ್ತ್ರ ಅಧ್ಯಯನ ಮಾಡಿದ್ದಾರೋ, ಪಾರಿಭಾಷಿಕ ಶಬ್ದಗಳನ್ನು ಸರಿಯಾಗಿ ಸಂಪ್ರದಾಯಕ್ಕೆ ಅನುಗುಣವಾಗಿ ವಿವರಿಸ್ತಾರೋ ಅವ್ರ ಹತ್ರ ನಾವು ಅಧ್ಯಯನ ಮಾಡಬೇಕು. ಹಾಗೆ ಮಾಡಿದರೆ ನಮಗೆ ಏನಾಗ್ತದೆ? ಶ್ರವಣ ಗಟ್ಟಿ ಆಗ್ತದೆ. ಶ್ರವಣ ತತ್ ಸಮಕಾಲದಲ್ಲಿ ಮನನವೂ ಆಗ್ತದೆ. ಈ ರೀತಿ ಪರಂಪರೆ ಇರೋದೇ ಹಾಗೆ, ಶ್ರವಣ ಮನನ ಒಟ್ಟಿಗೆ ನಡೀತಾ ಇರ್ತದೆ. ಮನನ ಎಂಬ ಶಬ್ದಕ್ಕೆ ಅರ್ಥ ಏನು? ಯುಕ್ತಿಬಿಹಿ ಅನುಚಿಂತನಂ. ಬೇರೆ ಬೇರೆ ಯುಕ್ತಿಗಳಿಂದ, ಉಪಾಯಗಳಿಂದ, ಬೇರೆ ಬೇರೆ ಎಕ್ಸಾಂಪಲ್ಗಳಿಂದ, ದೃಷ್ಟಾಂತಗಳಿಂದ ನಮ್ಮ ಸಂಶಯ ನಿವೃತ್ತಿ ಮಾಡುವಂಥದ್ದಕ್ಕೆ ಹೆಸರು ಮನನ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈ ದನ ಮೇಯ್ದುಕೊಂಡು ಬಂದು ಆಮೇಲೆ ಮಲ್ಕೊಂಡು ಮೆಲುಕು ಹಾಕ್ತದಲ್ಲ, ಹಾಗೆ ಶ್ರವಣ ಮಾಡಿದ್ದು ಮತ್ತೆ ಆಮೇಲೆ ಕುಳಿತುಕೊಂಡು ಚಿಂತನೆ ಮಾಡುವಂಥದ್ದು. ಅದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಒಂದು ಸಲ ಹೇಳಿ. ವಾಕ್ಯಾರ್ಥಶ್ಚ ವಿಚಾರ್ಯತಾಂ
ಶ್ರುತಿಶಿರಃ ಪಕ್ಷಃ ಸಮಾಶ್ರೀಯತಾಂ ದುಸ್ತರ್ಕಾತ್ ಸುವಿರಮ್ಯತಾಂ ಶ್ರುತಿಮತಸ್ತರ್ಕೋನುಸಂಧೀಯತಾಂ ಬ್ರಹ್ಮಾಸ್ಮೀತಿ ವಿಭಾವ್ಯತಾಂ ಅಹರಹರ್ ಗರ್ವಃ ಪರಿತ್ಯಜ್ಯತಾಂ ದೇಹೇಹಂ ಮತಿರುಜ್ಯತಾಂ ಬುಧಜನೈರ್ವಾದಃ ಪರಿತ್ಯಜ್ಯತಾಂ ವಾಕ್ಯಾರ್ಥಶ್ಚ ವಿಚಾರ್ಯತಾಂ ಶ್ರುತಿಶಿರಃ ಪಕ್ಷಃ ಸಮಾಶ್ರೀಯತಾಂ ದುಸ್ತರ್ಕಾತ್ ಸುವಿರಮ್ಯತಾಂ ಶ್ರುತಿಮತಸ್ತರ್ಕೋನುಸಂಧೀಯತಾಂ ಬ್ರಹ್ಮಾಸ್ಮೀತಿ ವಿಭಾವ್ಯತಾಂ ಅಹರಹರ್ ಗರ್ವಃ ಪರಿತ್ಯಜ್ಯತಾಂ ದೇಹೇಹಂ ಮತಿರುಜ್ಯತಾಂ ಬುಧಜನೈರ್ವಾದಃ ಪರಿತ್ಯಜ್ಯತಾಂ ವೇದಾಂತ ಶ್ರವಣ ಆದ ಮೇಲೆ ಮನನ ಆಗಬೇಕಾಗ್ತದೆ. ಮನನದ ಉದ್ದೇಶವೇ ಪ್ರಮೇಯ ಅಸಂಭಾವನಾ ನಿವೃತ್ತಿ. ಪ್ರಮೇಯ ಯಾವುದು? ಜೀವಬ್ರಹ್ಮ ಐಕ್ಯವೇ ಪ್ರಮೇಯ ಅಥವಾ ಬ್ರಹ್ಮವಸ್ತುವೇ ಪ್ರಮೇಯ. ತತ್ಸಂಬಂಧಿಯಾದ ಸಂಶಯಗಳೇನಿದೆಯೋ ಅದನ್ನು ನಿವಾರಿಸಿಕೊಳ್ಳುವುದಕ್ಕಾಗಿ ಮನನವನ್ನು ಮಾಡಬೇಕು. ಈಗ ಉಪನಿಷತ್ತನ್ನು ದೀರ್ಘವಾಗಿ ಅಧ್ಯಯನ ಮಾಡಿದವನಿಗೆ ಒಂದು ವಿಚಾರ ಸ್ಪಷ್ಟ ಆಗ್ತದೆ. ಏನು? ಉಪನಿಷತ್ತುಗಳಲ್ಲೆಲ್ಲ ಅನೇಕ ವಾಕ್ಯಗಳಿದ್ದರೂ ಕೂಡ ಮಹಾವಾಕ್ಯದಲ್ಲಿಯೇ ತಾತ್ಪರ್ಯ ಇದೆ ಎಂಬುದು ಗೊತ್ತಾಗ್ತದೆ. ಒಂದು ಅವಾಂತರ ವಾಕ್ಯ, ಇನ್ನೊಂದು ಮಹಾವಾಕ್ಯ ಅಂತ ಎರಡು ರೀತಿ ವಾಕ್ಯಗಳನ್ನು ಉಪನಿಷತ್ತನ್ನು ನೋಡ್ತೇವೆ. ಅವಾಂತರ ವಾಕ್ಯ ಮತ್ತು ಮಹಾವಾಕ್ಯ. ಅವಾಂತರ ವಾಕ್ಯ ಅಂದರೆ ಬರೀ ಜೀವ ವಿಚಾರ, ಬರೀ ಈಶ್ವರ ವಿಚಾರ, ಬರೀ ಸೃಷ್ಟಿ ವಿಚಾರ ಅಥವಾ ಸಾಧನೆಯ ವಿಚಾರ ಸಪರೇಟಾಗಿ ಡಿಸ್ಕಸ್ ಮಾಡಿದರೆ ಅದನ್ನು ಅವಾಂತರ ವಾಕ್ಯ ಅಂತ ಹೇಳ್ತಾರೆ. ಹಾಗೆ ಉದಾಹರಣೆಗೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಇದು ಅವಾಂತರ ವಾಕ್ಯ. ಅಂದರೆ ಬ್ರಹ್ಮವಸ್ತುವಿನ ಸ್ವರೂಪ ನಿರ್ಣಯ ಆಯಿತು. ಹಾಗೆ ತಸ್ಮಾದ್ವಾ ಏತಸ್ಮಾದ್ ಆಕಾಶ ಸಂಭೂತಃ, ಹಾಗೆ ಬೇರೆ ಈಶಾವಾಸ್ಯಮಿದಂ ಸರ್ವಂ ಇದೆಲ್ಲವೂ ಕೂಡ ಆಗ್ತದೆ. ಮಹಾವಾಕ್ಯ ಅಂತ ಹೇಳಿದ್ರೇನು? ಜೀವ ಮತ್ತು ಬ್ರಹ್ಮ ಎರಡನ್ನು ಒಂದೇ ಎಂಬುದಾಗಿ ಘೋಷಿಸಿರುವ ವಾಕ್ಯಗಳು ಮಹಾವಾಕ್ಯ. ಅಂಥದ್ದು ತುಂಬ ಇದೆ ಉಪನಿಷತ್ತಲ್ಲಿ. 4 ಉದಾಹರಣೆಯಾಗಿ ಕೊಡ್ತಾರೆ. ಋಗ್ವೇದದಲ್ಲಿ ಪ್ರಜ್ಞಾನಂ ಬ್ರಹ್ಮ, ಯಜುರ್ವೇದದಲ್ಲಿ ಅಹಂ ಬ್ರಹ್ಮಾಸ್ಮಿ, ಸಾಮವೇದದಲ್ಲಿ ತತ್ವಮಸಿ, ಅಥರ್ವಣ ವೇದದಲ್ಲಿ ಅಯಂ ಆತ್ಮ ಬ್ರಹ್ಮ. ಇದು 4 ಎಕ್ಸಾಂಪಲ್ ಆಗಿ ತಗೊಂಡಿದ್ದಾರೆ. ಬಟ್ 4 ಅಲ್ಲ, ಅನೇಕ ಮಹಾವಾಕ್ಯಗಳಿವೆ. ಮಹಾವಾಕ್ಯ ಅಂದ್ರೇನು? ಜೀವ ಬ್ರಹ್ಮ ಐಕ್ಯ ಬೋಧಕ ವಾಕ್ಯಾಣಿ ಮಹಾವಾಕ್ಯಾಣಿ. ಅದೇ ತಾತ್ಪರ್ಯ, ಉಪನಿಷತ್ತಿನ ತಾತ್ಪರ್ಯವೇ ಅದು. ಜೀವವೇ ಬ್ರಹ್ಮ ಅಂತ ಘೋಷಿಸಿರೋ. ಸರಿ, ಉಪನಿಷತ್ತು ಹೇಳುತ್ತೆ ಅಂತ ನಾವು ಒಪ್ಕೊಂಡು ಬಿಡ್ತೇವೆ. ನಮಗದು ಕ್ಲಿಯರ್ ಆಯಿತು. ಉಪನಿಷತ್ತು ವ್ಯಾಸರ ನಿರ್ಣಯ ಇದೆ, ಶಂಕರರ ನಿರ್ಣಯವೂ ಇದೆ. ಅದರಿಂದ ನಮಗೇನು ಪ್ರಯೋಜನ ಆಗಲ್ಲ. ವ್ಯಾಸರು ನಿರ್ಣಯಿಸಿದ್ದಾರೆ, ಶ್ರೀಕೃಷ್ಣ ಗೀತೆಯಲ್ಲಿ ಜೀವಬ್ರಹ್ಮೈಕ್ಯ ಹೇಳಿದ್ದಾನೆ, ಅದನ್ನು ಹೇಳ್ಕೊಳ್ತಾ ತಿರುಗೋದ್ರಿಂದ ನಮ್ಗೆ ಯಾವ ಪ್ರಯೋಜನವಿಲ್ಲ. ನಮ್ಮ ಮನಸ್ಸಲ್ಲಿ ಸಂಶಯ ನಿವೃತ್ತಿ ಆಗಬೇಕು.
ಭಗವಾನ್ ವೇದವ್ಯಾಸರ ಜ್ಞಾನ, ಉಪನಿಷತ್ತಿನ ಜ್ಞಾನ ನಮ್ಮ ಜ್ಞಾನ ಆಗಬೇಕು. ಆವಾಗಲೇ ಪ್ರಯೋಜನಕ್ಕೆ ಬರೋದು. ಈಗ ನಮಗೆ ಜ್ಞಾನ ಆಗಲಿಕ್ಕೆ ಅಡ್ಡಿ ಏನಂದರೆ ಸಂಶಯಗಳು. ಅಂದರೆ ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳೋ ವಿಷಯ ಯಾವುದೂ ಇಲ್ಲ ಇದರಲ್ಲಿ. ಶ್ರುತಿ ಪ್ರಮಾಣದಿಂದ ನಾವು ಕೇಳಲ್ಪಟ್ಟಂತಹ ಜ್ಞಾನಕ್ಕೂ ನಮ್ಮ ಅನುಭವಕ್ಕೂ ತುಂಬ ವಿರೋಧ ಇದೆ ಅಲ್ವಾ? ಇದೆರಡರ ಮಧ್ಯೆ ವಿರೋಧ ಬಂದಾಗ ಮನುಷ್ಯ ಶ್ರುತಿಯನ್ನು ನಂಬಬೇಕು, ಆದರೆ ಮನುಷ್ಯನ ಸ್ವಭಾವ ಯಾವುದೋ ಅನುಭವವನ್ನು, ತರ್ಕವನ್ನು ಆಶ್ರಯಿಸ್ತಾನೆ. ಅದಕ್ಕೆ ಶ್ರದ್ಧೆ ಅನ್ನೋದು ಬಹಳ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಶ್ರುತಿಯನ್ನು ನಂಬಬೇಕು. ಆದರೆ ಶ್ರುತಿಯೂ ಏನು ಹೇಳುತ್ತೆ, ಸುಮ್ಮನೆ ನಾನು ಹೇಳ್ತಿದ್ದೇನೆ ಅಂತ ನಂಬೋದು ಬೇಡ, ನೀನು ಸಾಕಷ್ಟು ಪರೀಕ್ಷೆ ಮಾಡಿ ಆ ಎಲ್ಲ ಸಂಶಯವನ್ನು ಪರಿಹರಿಸಿಕೊಂಡು ಒಪ್ಪುಕೋ ಅಂತ ಹೇಳುತ್ತೆ. ಈ ಯಾವ್ಯಾವ ರೀತಿ ಸಂಶಯಗಳು ಬರಬಹುದು ನೋಡಿ. ಮೊದಲನೇ ಸಂಶಯ, ಜಗತ್ತನ್ನು ಬ್ರಹ್ಮ ಎಂಬುದಾಗೂ ಹೇಳುತ್ತೆ ಕೆಲವೊಂದು ವಾಕ್ಯಗಳು, ಜಗತ್ತನ್ನು ಮಿಥ್ಯಾ ಎಂಬುದಾಗೂ ಬರುತ್ತೆ. ಇದು ಎರಡೂ ವಿಷಯ ನಮಗೆ ಡಿಫಿಕಲ್ಟು ಡೈಜೆಸ್ಟ್. ಜಗನ್ ಮಿಥ್ಯಾ ಎಂಬುದು ಕೂಡ ಹೇಗೆ ಸ್ವಾಮಿ ಒಪ್ಕೊಳ್ಳೋದು? ಸಾಲಿಡ್ ಎಕ್ಸ್ಪೀರಿಯನ್ಸ್, ಸುಖ ದುಃಖ ನೀಡ್ತಾ ಇರುವಂಥ ಈ ಜಗತ್ತು ಮಿಥ್ಯಾ ಅಂತ ಹೇಳಿಬಿಡ್ತಾರಲ್ಲ, ಒಪ್ಕೊಳ್ಳಿಕ್ಕಾಗಲ್ಲ ನಮಗೆ. ಅದಕ್ಕಿಂತ ಕಷ್ಟ ಈ ಜೀವವನ್ನು ಬ್ರಹ್ಮ ಅಂತ ಹೇಳಿರೋದು. ಪಾಪಿ, ಅಲ್ಪಜ್ಞ, ಶರೀರದೊಳಗೆ ಸೀಮಿತವಾದಂತಹ ನಾನು, ಹುಟ್ಟು ಸಾವುಗಳನ್ನು ಹೊಂದುವಂಥ ನಾನು, ದುಃಖ ದುಮ್ಮಾನಗಳಿಗೆ ಒಳಗಾದವನ ನನ್ನ ಈಶ್ವರನಿಗೆ ಸಮೀಕರಿಸಿ ಹೇಳ್ತಿದ್ದಾರಲ್ಲ. ಯಾವ ಈಶ್ವರನೂ ಈ ಜಗತ್ತಿನ ಸೃಷ್ಟಿಕರ್ತನೋ, ಯಾವ ಈಶ್ವರನೂ ಸರ್ವಜ್ಞನೋ, ಸರ್ವ ಅಂತರ್ಯಾಮಿಯೋ, ಸರ್ವ ಈಶ್ವರನೋ, ಅಂತಹ ಸರ್ವಶಕ್ತನಾದ ಈಶ್ವರನೊಡನೆ, ಅಂಥ ಮಹಾಪುಣ್ಯಾತ್ಮನಾದ ಈಶ್ವರನೊಡನೆ ಪಾಪಾತ್ಮನನ್ನು ಸಮೀಕರಿಸಿ ಹೇಳುವಂಥದ್ದು, ಅದು ಹೇಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ? ಖಂಡಿತವಾಗಿ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅದನ್ನು. ಆದರೆ ಉಪನಿಷತ್ತು ಏನು ಹೇಳುತ್ತೆ? ಉಪನಿಷತ್ತು ನಮ್ಗೆ ಯಾವುದು ಅನುಕೂಲವೋ ಹೇಳಲ್ಲ, ಯಾವುದು ಸತ್ಯವೋ ಅದನ್ನು ಹೇಳುತ್ತದೆ. ಇದು ಸತ್ಯತಮ, ನಿನಗೆ ಒಪ್ಕೊಳ್ಳಿಕ್ಕೆ ಆಗುತ್ತೋ ಬಿಡುತ್ತೋ, ನಿಧಾನ ಒಪ್ಕೊಳ್ಳಿ ಅಂತ. ಇದು ಸತ್ಯ ಇರೋದು ಇಷ್ಟೇ. ಏನು ಹೇಳುತ್ತೆ ಉಪನಿಷತ್ತು? ಏಕಮೇವ ಅದ್ವಿತೀಯವಾದ ಬ್ರಹ್ಮವಸ್ತು ಒಂದೇ, ಅದಕ್ಕಿಂತ ಹೊರತಾಗಿ ಇನ್ನೊಂದಿಲ್ಲ. ಇದಕ್ಕೆ ಹೆಸರು ಅದ್ವೈತ. ಅದ್ವೈತ ಅನ್ನೋ ಶಬ್ದ ಅರ್ಥ ಎರಡಿಲ್ಲ ಅಂತ ಅರ್ಥ. ಇಲ್ಲಿ ಎರಡೇನು, ನೇಹ ನಾನಾಸ್ತಿ ಕಿಂಚನ, ಇಲ್ಲಿ ನಾನಾತ್ವ ಅನ್ನೋದಿಲ್ಲ. ಆ ಪರಬ್ರಹ್ಮಕ್ಕಿಂತ ಹೊರತಾಗಿ ಇನ್ನೊಂದು ವಸ್ತುವೇ ಇಲ್ಲ ಅಂತ ಹೇಳುತ್ತೆ. ಅಂದರೆ ಅರ್ಥ ಏನಾಯಿತು? ಕಾಣುವ ಜಗತ್ತು ಬ್ರಹ್ಮವೇ, ಅನುಭವಿಸುವ ನಾನೂ ಬ್ರಹ್ಮವೇ. ಇದು ಉಪನಿಷತ್ತು ಘೋಷಿಸುವ ಸತ್ಯ. ಈಗ ಜಗತ್ತಿನ ವಿಷಯ ಬಿಡಿ, ಕಾಣುವ ಜಗತ್ತೇನು ಅಂತ ಆಮೇಲೆ ನೋಡೋಣ. ಅನುಭವಿಸುವ ನಾನು ಸದ್ಯಕ್ಕೆ ಬ್ರಹ್ಮ ಅಂತ ಒಪ್ಕೊಳ್ಳಿಕ್ಕೆ ನಾವು ರೆಡಿ ಇಲ್ಲ. ಉಪನಿಷತ್ತು ಹೇಳಿದ್ರೂ ನಮ್ಗೆ ಒಪ್ಕೊಳ್ಳಿಕ್ಕಾಗಲ್ಲ. ಕೆಲವರೆಲ್ಲ ಹೆದರ್ಸ್ತಾರೆ, ಏನು ಹಾಗೆಲ್ಲ ಹೇಳಬಾರ್ದು, ಏನಂತ ಮಾಡ್ಕೊಂಡಿದ್ದೀರಿ ನೀವು, ಅಪ ಬರ್ತದೆ ನಿಮಗೆ ಗೊತ್ತಿದೆಯಾ ಅಂತ. ಹೌದು, ಇದು ಅರ್ಥವಾಗಬೇಕಾದ್ರೆ ಮನನ ಮಾಡಬೇಕು, ಸಾಕಷ್ಟು ಯುಕ್ತಿಗಳಿಂದ ಚಿಂತನೆ ಮಾಡಬೇಕು. ಯುಕ್ತಿಭಿ ಅನುಚಿಂತನಂ ಮನನಂ. ತತ್ ತ್ವಂ ಅಸಿ, ಇದು ಮಹಾವಾಕ್ಯ ಅಲ್ವಾ? 3 ಶಬ್ದಗಳಿರುವ ಮಹಾವಾಕ್ಯ ಇದು. ದೊಡ್ಡ ವಾಕ್ಯ ಅಂದರೆ ಶಬ್ದದ ದೃಷ್ಟಿಯಿಂದ ಅಲ್ಲ, ಅರ್ಥದ ದೃಷ್ಟಿಯಿಂದ ಮಹಾವಾಕ್ಯ. ಶಬ್ದದ ದೃಷ್ಟಿಯಿಂದ ಸಣ್ಣ ವಾಕ್ಯ, ಅರ್ಥದ ದೃಷ್ಟಿಯಿಂದ ಮಹಾವಾಕ್ಯ. ತತ್ ತ್ವಂ ಅಸಿ. ಇಲ್ಲಿ ತತ್ ಅನ್ನುವಂಥದ್ದು ಈಶ್ವರ. ಈಶ್ವರ ಅಂದರೆ ಯಾರು? ಈಶ್ವರ ಅಂದರೆ ಡೆಫಿನಿಷನ್ ಇಷ್ಟೇ, ಸೃಷ್ಟಿ ಸ್ಥಿತಿ ಲಯಕರ್ತ. ನೀವು ಇದನ್ನು ಈ ದೃಷ್ಟಿಯಲ್ಲಿ ನೋಡಿದ್ರೆ ಲಲಿತಾ ಸಹಸ್ರ ಅಂದರೆ ಪಂಚಕೃತ್ಯ ಪರಾಯಣ, ಅದೇ ಈಶ್ವರಿ ಅಥವಾ ಈಶ್ವರ ಅಂತ ಕರೀತಾರೆ. ಇಷ್ಟೇ ಡೆಫಿನೇಷನ್. ಈಶ್ವರನ ಲಕ್ಷಣ ಯಾವುದಪ್ಪ ಅಂದರೆ ಸೃಷ್ಟಿ ಸ್ಥಿತಿ ಲಯಕರ್ತ. ಜೀವನ ಲಕ್ಷಣ ಯಾವುದಪ್ಪ? ಜೀವನ ಡೆಫಿನೇಷನ್ ಏನು? ಭೋಕ್ತ, ಕರ್ತ, ಜ್ಞಾತ, ಜೀವ. ಭೋಕ್ತನಾದವನು, ಕರ್ತನಾದವನು, ಜ್ಞಾತನಾದವನು ಜೀವ. ನಾನು ಈ ಕರ್ಮವನ್ನು ಮಾಡ್ತೇನೆ, ಈ ಫಲವನ್ನು ಅನುಭವಿಸ್ತೇನೆ, ಇದನ್ನೆಲ್ಲ ನಾನು ತಿಳ್ಕೊಳ್ತೇನೆ. ತಿಳಿದುಕೊಳ್ಳುವವನು, ಮಾಡುವವನು ಮತ್ತು ಅನುಭವಿಸುವವನು ಎನ್ನುವ ಭಾವ ಯಾವನಿಗಿದೆಯೋ ಅವನು ಜೀವ. ಸರಳವಾದ ಶಬ್ದದಲ್ಲಿ ಹೇಳಿದ್ರೆ ಅಹಂಕಾರ. ಜೀವ ಅಂದರೆ ಅಹಂಕಾರ.
ಸೃಷ್ಟಿ ಸ್ಥಿತಿ ಲಯಕರ್ತ ಈಶ್ವರ, ಜೀವ ಅಂದರೆ ಅಹಂಕಾರ. ಅಸಿ ಅಂದರೆ ಈಕ್ವಲ್, ಅವನೇ ನೀನು ಅಂತ. ಅಂದರೆ ಎರಡರ ಮಧ್ಯೆ ಯಾವುದೇ ಭೇದ ಇಲ್ಲ ಅನ್ನೋದನ್ನು ಅಸಿ ಶಬ್ದ ತೋರಿಸುತ್ತೆ, ಎರಡೂ ಒಂದೇ ಅಂತ. ಇದು ವಾಚ್ಯಾರ್ಥ ಅಂತ ಕರೀತಾರೆ. ನಾನು ಈಗ ಹೇಳಿದ ಜೀವದ ಮತ್ತು ಈಶ್ವರದ ವಿವರಣೆ ಏನಿದೆ ವಾಚ್ಯ ಅರ್ಥ ಅಂತ. ಒಂದು ಶಬ್ದವನ್ನು ಹೇಳಿದ ತಕ್ಷಣ ನಮಗೇನು ಅರ್ಥ ಆಗ್ತದೋ ಅದು ವಾಚ್ಯ ಅರ್ಥ ಅಲ್ವಾ? ಅದಕ್ಕೆ ವ್ಯಂಜನಾವೃತ್ತಿ, ಅಭಿಧಾವೃತ್ತಿ ಅಂತ ಕರೀತಾರೆ. ನಮ್ಮ ಶಬ್ದಶಾಸ್ತ್ರಗಳು ಒಂದು ವಾಕ್ಯವನ್ನು ಹೇಗೆ ಅರ್ಥ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿವೆ. ಒಂದು ಶಬ್ದಕ್ಕೆ ರೂಢಿ ಅರ್ಥ ಅಂತ ಒಂದಿರ್ತದೆ, ವ್ಯಂಜನಾರ್ಥ ಅಂತ ಹೇಳ್ತಾರೆ ಅದನ್ನು, ಅಭಿಧಾರ್ಥ. ಅದು ಹೊಂದಿಕೆ ಆಗದೇ ಇದ್ದರೆ ಮುಂದೆ ನಾವು ಲಕ್ಷಣಾವೃತ್ತಿಗೆ ಹೋಗಬೇಕು ಅನ್ನೋದು ನಿಯಮ. ಈಗ ಮಣ್ಣು ಅಂತ ಹೇಳಿದ ತಕ್ಷಣ ಅರ್ಥ ಆಗ್ತದೆ, ಬೆಂಕಿ ಅಂತ ಹೇಳಿದ ತಕ್ಷಣ ಅರ್ಥ ಆಗ್ತದೆ ಅಲ್ಲ? ಬೆಂಕಿ ಸುಡುತ್ತದೆ, ಈ ವಾಕ್ಯದಲ್ಲಿ ಏನೂ ಗೊಂದಲ ಇಲ್ಲ ನಮಗೆ. ಯಾಕಂದರೆ ನೇರವಾದ ಅರ್ಥದೊಟ್ಟಿಗೆ ನಮಗೆ ಪ್ರಮೇಯ ಉಂಟಾಗ್ತದೆ. ಇಲ್ಲಿ ನೇರವಾಗಿ ನಮಗೆ ಅದು ಅರ್ಥವನ್ನು ಉಂಟು ಮಾಡ್ತಾ ಇದ್ದಾಗ ನಾವು ಲಕ್ಷ್ಯ ಅರ್ಥಕ್ಕೆ ಹೋಗಬೇಕು. ಒಮ್ಮೊಮ್ಮೆ ನೀವು ಕಾವ್ಯಗಳಲ್ಲಿ, ಶಾಸ್ತ್ರಗಳಲ್ಲಿ ಬರುವಾಗ ಗೌಣಾರ್ಥ, ಗೌಣಿ ಅರ್ಥ ಅಂತ ಬರ್ತದೆ. ಉದಾಹರಣೆಗೆ ಅವನು ಪುರುಷ ಸಿಂಹ ಅಂತ ಹೇಳುವಾಗ ಏನು ಸಿಂಹದ ತಲೆ ಇದೆ ಅಂತ ಕಲ್ಪನೆ ಮಾಡ್ಕೊಳ್ತೀರಾ? ಆ ಸಿಂಹದ ಸ್ವಭಾವ ಅವನಲ್ಲಿದೆ, ಅಷ್ಟು ವೀರ ಇದ್ದಾನೆ ಅಂತ. ಪುರುಷ ಸರಸ್ವತಿ ಅಂತ ಕೇಳ್ತಾರೆ, ಅಂತ ಸೀರೆ ಉಟ್ಕೊಂಡಿದ್ದಾನೆ ಅಂತ ಅರ್ಥನಾ? ಹಾಂ, ಸರಸ್ವತಿ ಎಷ್ಟು ಜ್ಞಾನ ಇದೆ ಪುರುಷನಾಗಿದ್ದರು ಅಂತ. ಅದು ಗೌಣಿ ಅರ್ಥ ಅಂತ ಹೇಳ್ತಾರೆ. ಕೆಲವೊಮ್ಮೆ ವ್ಯಂಗ್ಯಾರ್ಥ ಅಂತ ಹೇಳ್ತಾರೆ, ಕಾವ್ಯಗಳಲ್ಲಿ ಬಳಸ್ತಾರೆ. ಆದ್ದರಿಂದ ಆ ಕಾಂಟೆಕ್ಸ್ಟಲ್ಲಿ ನಾವು ನೋಡಬೇಕು. ಶಾಸ್ತ್ರಾರ್ಥ ಮಾಡುವಾಗ ಮೊದಲು ನೇರವಾಗಿ ಸಮನ್ವಯವಾಗಿದ್ದರೆ ಲಕ್ಷ್ಯಾರ್ಥವನ್ನು ಮಾಡಬೇಕನ್ನೋದು ಪದ್ಧತಿ. ನಮ್ಮ ನಿತ್ಯ ಜೀವನದಲ್ಲಿಯೂ ಹಾಗೆ ಬಳಸ್ತೇವೆ ಎಷ್ಟೋ ಸಲ. ಇಲ್ಲಿ ನೇರವಾಗಿ ನಮಗೆ ಅರ್ಥ ಉಂಟಾಗ್ತಾ ಇಲ್ಲ, ಯಾಕಂದರೆ ಎರಡೂ ಅತ್ಯಂತ ಬೇರೆ ಬೇರೆಯಾಗಿ ಕಾಣಿಸ್ತಾ ಇವೆ, ಈಶ್ವರ ಮತ್ತು ಜೀವ. ಲಕ್ಷ್ಯಾರ್ಥವನ್ನು ನೋಡುವಾಗ ಅದರಲ್ಲಿಯೂ 2-3 ಪದ್ಧತಿ ಹೇಳ್ತಾರೆ, ಅದನ್ನು ಹೇಳಲಿಕ್ಕೆ ಹೋಗಲ್ಲ ನಾನು. ಜೀವ ಅಂದರೆ ಏನು ಅಂತ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಜೀವತ್ ಸ್ವರೂಪ ಹೇಗಾಗಿದೆ, ನಮಗೆ ಜೀವತ್ವ ಭಾವ ಹೇಗೆ ಬಂದಿದೆ ಅಂತ. ಸಾಕ್ಷಿ ಚೈತನ್ಯವು ಅಂತಃಕರಣದಲ್ಲಿ ಪ್ರತಿಫಲಿಸಿದಾಗ, ಅಂತಃಕರಣದಲ್ಲಿ ಪ್ರತಿಫಲನಗೊಂಡಂತಹ ಸಾಕ್ಷಿ ಚೈತನ್ಯವು ಮನಸ್ಸುಗಳ ಮೂಲಕ ದೇಹದಲ್ಲೆಲ್ಲ ವ್ಯಾಪಿಸಿ ಅದು ಚಟುವಟಿಕೆಯಿಂದ ಕೂಡಿದೆ. ನಮ್ಮ ಶರೀರ ಚಟುವಟಿಕೆಯಿಂದ ಕೂಡಿದೆ, ಶರೀರದ ಹಿಂದೆ ಮನಸ್ಸಿದೆ, ಮನಸ್ಸಲ್ಲಿ ಆ ಪರಮಾತ್ಮನ ಆಭಾಸ ಮೂಡ್ತಾ ಇದೆ, ಆ ಆಭಾಸದ ಹಿಂದೆ ಶುದ್ಧ ಚೈತನ್ಯ, ಸಾಕ್ಷಿ ಚೈತನ್ಯ ವಸ್ತು ಇದೆ. ಇಷ್ಟು ಸೇರಿಕೊಂಡಾಗ ನಾನು ಅಂತ ಹೇಳ್ತೇವೆ ನಾವು. ನಾನು ಮಾಡ್ತೇನೆ, ನಾನು ಕೇಳ್ತೇನೆ, ನಾನು ತಿಳಿದುಕೊಳ್ತೇನೆ ಅಂತ ಹೇಳುವಾಗ ಈ ಎಲ್ಲ ಪ್ರಕ್ರಿಯೆ ಹಿಂದೆಲೂ ಈ 5 ವಸ್ತುಗಳಿವೆ. ಒಂದು ಸಾಕ್ಷಿ ಚೈತನ್ಯ, ಇನ್ನೊಂದು ಚಿದ ಆಭಾಸ, ಕಾರಣ ಶರೀರ, ಸೂಕ್ಷ್ಮ ಶರೀರ, ಸ್ಥೂಲ ಶರೀರ. ಈ 5 ಸಂಗತಿಗಳನ್ನು ಸೇರಿಸಿಕೊಂಡು ನಾನು ಅಂತ ಹೇಳ್ತೇವೆ. ಈಶ್ವರ ಅಂತ ಹೇಳುವಾಗಲೂ ಕೂಡ ಈ 5 ಸಂಗತಿಗಳಿರ್ತದೆ. ಶುದ್ಧ ಚೈತನ್ಯ, ಆಭಾಸ, ಸಮಷ್ಟಿ ಆಭಾಸ, ಕಾರಣ, ಸೂಕ್ಷ್ಮ, ಸ್ಥೂಲ ಶರೀರ. ದೇವರ ಕಾರಣ ಶರೀರ ಯಾವುದಪ್ಪ ಅಂದರೆ ಮಾಯೆ. ದೇವರ ಸೂಕ್ಷ್ಮ ಶರೀರ ಯಾವುದಪ್ಪ ಅಂದರೆ ಹಿರಣ್ಯಗರ್ಭನ ಇದು, ಅಂದರೆ ಸಮಷ್ಟಿ ಅಂತಃಕರಣವೇ ಅವನ ಸೂಕ್ಷ್ಮ ಶರೀರ. ದೇವರ ಸ್ಥೂಲ ಶರೀರ ಅಂದರೆ ಇಡೀ ಜಗತ್ತು. ಇಡೀ ಜಗತ್ತು ಅನ್ನುವ ಶರೀರ, ಅದರ ಒಳಗಡೆ ಸಮಷ್ಟಿ ಪ್ರಾಣ, ಸಮಷ್ಟಿ ಮನಸ್ಸು, ಬುದ್ಧಿ, ಅದರ ಒಳಗೆ ಮೂಲ ಪ್ರಕೃತಿ, ಅವ್ಯಕ್ತ, ಮಾಯೆ ಎನ್ನುವಂತಹ ಕರೆಯುವಂತಹ ಅವನ ಶಕ್ತಿ, ಅದರ ಹಿಂದಿರತಕ್ಕಂಥದ್ದು ಅವನ ಶುದ್ಧ ಚೈತನ್ಯ. ಮತ್ತು ಅವನ ಆಭಾಸ ಅನ್ನೋ ಒಂದು ಸಮಷ್ಟಿಯಲ್ಲಿ ಮೂಡಿದೆ, ಅವನಿಗೆ ಹಿರಣ್ಯಗರ್ಭ ಅಂತ ಹೇಳ್ತಾರೆ. ಸಮಷ್ಟಿ ಸೂಕ್ಷ್ಮ ಶರೀರದಲ್ಲಿ ಮೂಡಿರುವ ಆಭಾಸಕ್ಕೆ ಹೆಸರು ಹಿರಣ್ಯಗರ್ಭ. ವ್ಯಷ್ಟಿ ಶರೀರದಲ್ಲಿ ಮೂಡಿರುವ ಆಭಾಸ ಚಿದಾಭಾಸ, ಅಹಂಕಾರ ಎಂಬುದಾಗಿ ಕೂಡ ಕರೀತಾರೆ. ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಂಡ ಮೇಲೆ ಗೊತ್ತಾಗ್ತದೆ, ಈ ವ್ಯಷ್ಟಿ ಸ್ಥೂಲ ಶರೀರ, ವ್ಯಷ್ಟಿ ಸೂಕ್ಷ್ಮ ಶರೀರ, ವ್ಯಷ್ಟಿ ಕಾರಣ ಶರೀರ, ವ್ಯಷ್ಟಿ ಆಭಾಸ ಇಷ್ಟೂ ಕೂಡ ಪರಿಮಿತವಾದದ್ದು, ಲಿಮಿಟೆಡ್ ಅಂತ ಗೊತ್ತಾಗ್ತದೆ.
ಸಮಷ್ಟಿ ಸ್ಥೂಲ ಸೂಕ್ಷ್ಮ ಕಾರಣ ಮತ್ತು ಸಮಷ್ಟಿ ಆಭಾಸ ಕೂಡ ಅದು ಏನು ಮಾಯೆಯ ಪರಿಧಿ ಒಳಗಡೆಗೆ ಒಳಪಟ್ಟಿದ್ದು ಅಂತ ಗೊತ್ತಾಗ್ತದೆ. ಶುದ್ಧ ಚೈತನ್ಯ, ಈಶ್ವರನಲ್ಲಿರುವ ಶುದ್ಧ ಚೈತನ್ಯ, ಈ ಜೀವದ ಸಾಕ್ಷಿಯಾಗಿರುವಂತಹ ಶುದ್ಧ ಚೈತನ್ಯ, ಅದು ಎರಡರಲ್ಲಿ ಯಾವ ಭೇದವೂ ಇಲ್ಲ, ಅಭೇದವಿದೆ. ಆದ್ದರಿಂದ ಅದನ್ನು ಮಾತ್ರ ಪರಿಗಣಿಸಿದರೆ ತತ್ ತ್ವಂ ಅಸಿ ಅನ್ನೋದು ಸಮನ್ವಯ ಆಗ್ತದೆ. ಇದಿಷ್ಟನ್ನು ಬಿಟ್ಟು ಕೇವಲ ಚೇತನ ಮಾತ್ರ ದೃಷ್ಟಿಯನ್ನಿಟ್ಟುಕೊಂಡು ನೋಡಿದಾಗ ಜೀವಬ್ರಹ್ಮ ಐಕ್ಯ ಘಟಿಸ್ತದೆ. ನಮ್ಮ ಅಂತಃಕರಣಕ್ಕೆ ಸಾಕ್ಷಿಯು ಸಮಷ್ಟಿ ಸೃಷ್ಟಿಯ ಸಾಕ್ಷಿಯು ಒಂದೇ. ಅದಕ್ಕೊಂದು ಉದಾಹರಣೆ ಪ್ರಾಚೀನರು ಕೊಡ್ತಾರೆ. ಒಬ್ಬನು ಒಬ್ಬರು ಸನ್ಯಾಸಿಗಳು ಬರ್ತಾರೆ, ಸಾಮಾನ್ಯ 25-30 ವರ್ಷದ ಸನ್ಯಾಸಿಗಳು, ದಂಡ, ಕಾಷಾಯ ವಸ್ತ್ರ, ಕಮಂಡಲು ಎಲ್ಲ ಹಾಕೊಂಡು ಬರ್ತಾರೆ. ಪಕ್ಕದಲ್ಲಿ ಇದರ ಪರಿಚಯ ಮಾಡ್ತಾರೆ. ಈ ಸನ್ಯಾಸಿಗಳು ಯಾರು ಗೊತ್ತಾ ಅಂತ ಹೇಳ್ಕೊಂಡು, ಇಲ್ಲ ಗೊತ್ತಿಲ್ಲ ಯಾರು, ನಾವು ಪ್ರೈಮರಿ ಸ್ಕೂಲಲ್ಲಿ ಓದ್ತಾ ಇದ್ದಲ್ಲ ವೆಂಕಟೇಶ್ ಅವರೇ ಇವಾಗ ಸನ್ಯಾಸ ತಗೊಂಡಿದ್ದಾರೆ ಅಂತ. ಹೇಗ್ರಿ ಹೊಂದಿಕೆ ಮಾಡೋದು? ಕುಳ್ಳ ಇದ್ದ, ಪಾಪದವನಾಗಿದ್ದ, ಚಡ್ಡಿ ಹಾಕ್ಕೊಂಡಿದ್ದ ಆ ವೆಂಕಟೇಶಿಗೂ ಈಗ ಸ್ವಾಮಿ ಸೋಸೋ ಆನಂದ ಯಾರೋ ಒಬ್ಬರಿದ್ದಾರೆ, ಅವ್ರ ವೇಷ ಭೂಷ ಭಾಷೆ ಅತ್ಯಂತ ಭಿನ್ನ. ಹೊಂದಿಕೆ ಮಾಡೋದು ಹೇಗೆ? ಅವರೇ ಇವರು ಅಂತ ಹೇಳಿದ್ದಾರೆ ಅವರು. ನಾವು ಹೌದಾ ಅವರೇನಾ ಸರಿ ಅಂತ ಒಪ್ಕೊಂಡ್ಬಿಟ್ಟೆವು. ಹೆಂಗೆ ಒಪ್ಕೊಂಡ್ಬಿಟ್ಟೆವು ನಾವು? ಅಷ್ಟು ಡಿಫ್ರೆನ್ಸ್ ಇದೆಯಲ್ಲ. ಅವ್ರು ಮಾತಾಡೋ ರೀತಿ ಬೇರೆ, ತಿಳುವಳಿಕೆ ಬೇರೆ, ಎಲ್ಲವೂ ಬೇರೆ. ಆದರೆ ಅಭಿನ್ನತ್ವ ಹೇಗೆ? ವ್ಯಕ್ತಿ ಮಾತ್ರ ನೋಡ್ಕೊಳ್ತೇವೆ ನಾವು, ಬೇರೆ ಎಲ್ಲ ಬದಿಗೆ ಸೇರಿಸ್ತೇವೆ. ಆ ವ್ಯಕ್ತಿ ಮಾತ್ರದಲ್ಲಿ ಅಭಿನ್ನತ್ವವನ್ನು ಮಾಡ್ಕೊಳ್ತೇವೆ. ಬೇರೆಯವ್ರು ಬೇಡ, ನಮ್ಮ ಲೈಫಲ್ಲೇ ನೋಡ್ಕೊಳ್ಳೋಣ. ನಾನು ಸಣ್ಣವನಿದ್ದಾಗಿರೋ ಫೋಟೋ ನೋಡಿಕೊಂಡು ಇದು ಯಾರ್ದು ಫೋಟೋ ಅಂತ ಕೇಳಿದಾಗ ನಾವೇನು ಹೇಳ್ತೇವೆ? ನಂದೇ ಅಂತ ಹೇಳ್ತೇವೆ. ಅಯ್ಯೋ ಎಷ್ಟು ತೆಳ್ಳಗಿದ್ರಿ ನೀವು ಮುಂಚೆ ಅಲ್ಲ, ಇವರೇ ನೀವೊಂದು ಒಪ್ಕೊಳ್ಳಿಕ್ಕೆ ಆಗಲ್ಲ ನಮಗೆ ಅಂತ ಹೇಳ್ತೇವೆ ನಾವು. ಅದರ ಅರ್ಥ ಏನು? ಬೇರೆ ಎಲ್ಲ ಬದಲಾವಣೆ ಆಗಿದೆ, ಆ ಒಂದು ಅಂಶ ಮಾತ್ರ ಕಾಮನ್ ಇದೆ, ಅದರಲ್ಲಿ ಅಭೇದವನ್ನು ನಾವು ಮಾಡಿಕೊಳ್ತೇವೆ. ಹಾಗೆಯೇ ಉಪನಿಷತ್ತು ಹೇಳುವಂತಹ ಮಹಾವಾಕ್ಯಗಳಲ್ಲಿ ಬೇರೆ ಉಪಾಧಿಗಳನ್ನೆಲ್ಲ ಬದಿಗೆ ಸರಿಸಿ ಕೇವಲ ತತ್ವ ಮಾತ್ರದಲ್ಲಿ ನಾವು ದೃಷ್ಟಿಯನ್ನಿಟ್ಟರೆ ಅಲ್ಲಿ ಅಭೇದ ಸಿದ್ಧಿ ಆಗ್ತದೆ. ಇಲ್ಲಿ ಇನ್ನೊಂದು ಮುಖ್ಯವಾದ ಅಂಶವನ್ನು ಗಮನಿಸಬೇಕು. ಜೀವವೇ ಬ್ರಹ್ಮ ಅಂತ ಹೇಳುವಾಗ ಜೀವ ಒಂದು ಕಡೆಗಿದೆ, ಇನ್ನೊಂದು ಕಡೆಗೆ ಬ್ರಹ್ಮ ಇದೆ, ಎರಡನ್ನೂ ಸೇರಿಸ್ತಾ ಇದ್ದಾನೆ ಪರಮಾತ್ಮ ಅಂತ ಅಲ್ಲ, ಅಥವಾ ಋಷಿಗಳು ಎರಡನ್ನೂ ಸೇರಿಸ್ತಾ ಇದ್ದಾರಲ್ಲ. ಜೀವ ಬ್ರಹ್ಮ ಐಕ್ಯ ಅಂದರೆ ಎರಡನ್ನು ಸೇರಿಸೋದಲ್ಲ. ಜೀವ ಬ್ರಹ್ಮ ಏಕ, ಜೀವವೇ ಬ್ರಹ್ಮ. ಅಲ್ಲಿ ಎರಡು ಇಲ್ಲ ಅಂತ ಹೇಳ್ತಿದ್ದಾರೆ ಅಷ್ಟೇ. ಎರಡು ಇಲ್ಲ ಅಂತ ಹೇಳೋದೇ ಐಕ್ಯವೇ ಹೊರತು ಎರಡನ್ನು ಸೇರಿಸೋ ಐಕ್ಯ ಅಲ್ಲ ಇಲ್ಲಿ. ಇದು ಬಹಳ ಮುಖ್ಯವಾದ ವಿಷಯ. ಯಾಕಂದರೆ ಈ ಸಯೇವ ದೇವದತ್ತ, ಇವನೇ ಈ ಸನ್ಯಾಸಿಗಳೇ ದೇವದತ್ತನು ಅಂತ ಹೇಳುವಾಗ ನಾವು ಎರಡನ್ನೂ ಒಂದು ಮಾಡ್ತಾ ಇಲ್ಲ. ಆ ಎರಡೂ ಅನ್ನುವ ಪರಿಕಲ್ಪನೆಯನ್ನು ಬದಿಗೆ ಸರಿಸಿ ಇರೋದು ಒಬ್ಬನೇ ಅಂತ ಹೇಗೆ ಸ್ವೀಕಾರ ಮಾಡ್ತೇವೋ ಹಾಗೆ ಇಲ್ಲಿಯೂ ಕೂಡ ಜೀವನೇ ಬ್ರಹ್ಮ ಅಂತ ಸಾಕ್ಷಿ ದೃಷ್ಟಿ ಇಟ್ಟುಕೊಂಡು ನೋಡಿದಾಗ ನಮಗೆ ಹೇಗಾಗಬೇಕು ಅಂದರೆ ಆ ಒಂದೇ ತತ್ವವೇ ಜೀವವಾಗಿ ಜಗತ್ತಾಗಿ ತೋರ್ತಾ ಇದೆ ಅಂತ ಹೊಳೆದು ಬಿಡಬೇಕಲ್ಲ. ಇನ್ನೊಂದು ದೃಷ್ಟಾಂತ ಕೊಡೋದಾದರೆ ಮಡಿಕೆ ಒಳಗಡೆಗೆ ಇರತಕ್ಕಂಥ ಆಕಾಶ, ಬಾಹ್ಯದಲ್ಲಿ ಕಾಣತಕ್ಕಂತಹ ಆಕಾಶ, ಮಡಿಕೆಯ ಆಕಾಶ ಮತ್ತು ಹೊರಗಡೆ ಇರುವ ಆಕಾಶ ಇನ್ನು ನೋಡಲಿಕ್ಕೆ ಭಿನ್ನ, ಉಪಾಧಿಯಿಂದಾಗಿ ಭಿನ್ನವಾಗಿ ಕಾಣುತ್ತೆ. ಮಡಿಕೆ ಎನ್ನುವ ಉಪಾಧಿಯಿಂದಾಗಿ ಒಳಗಡೆ ಆಕಾಶ ಬೇರೆ, ಹೊರಗಡೆ ಇರೋ ಮಹಾಕಾಶ ಬೇರೆ ಅಂತ ಅನಿಸುತ್ತೆ. ಒಬ್ಬನು ಬಂದು ಹೇಳ್ತಾನೆ, ಇಲ್ಲಪ್ಪ ಈ ಮಡಿಕೆಯನ್ನು ಸ್ವಲ್ಪ ಮಾನಸಿಕವಾಗಿ ಒಡೆದು ನೋಡು, ಮಾನಸಿಕವಾಗಿ ಅದನ್ನು ಒಡೆದು ಬಿಡು, ಅವಾಗೇನಿರುತ್ತೆ? ಒಂದೇ ಆಕಾಶ. ಸೊ ಮಡಿಕೆ ಇರುವಾಗಲೂ ಒಂದೇ ಆಕಾಶ, ಇಲ್ಲದಿದ್ದಾಗಲೂ ಒಂದೇ ಆಕಾಶ. ಎರಡೆನ್ನುವುದು ಬರೀ ಭ್ರಾಂತಿ ಮಾತ್ರ. ಹಾಗೆ ನಾನು ಬೇರೆ ಅವನು ಬೇರೆ ಎನ್ನುವಂಥದ್ದು ಭ್ರಾಂತಿ, ಅದು ಉಪಾಧಿ ಕಲ್ಪಿತವಾದದ್ದು. ಇರುವುದು ಒಂದೇ ವಸ್ತು. ಹೀಗೆ ಹೇಳಿದ ಮೇಲೂ ಕೂಡ ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ. ಅದಕ್ಕೆ ತರ್ಕವನ್ನು ಮಾಡಬೇಕು ನಾವು. ತರ್ಕ ಅಂದ್ರೇನು? ಲಾಜಿಕಲ್, ತರ್ಕಬದ್ಧವಾದ ವಿಚಾರ ಸರಣಿಯಿಂದ
ಇದನ್ನು ಇನ್ನಿಷ್ಟು ಗಟ್ಟಿಗೊಳಿಸಬೇಕಾಗ್ತದೆ. ಅದಕ್ಕೆ ಶಂಕರರು ಬ್ರಹ್ಮಸೂತ್ರದಲ್ಲಿ ಬೇರೆ ಬೇರೆ ಫಿಲಾಸಫಿಗಳನ್ನು, ಬೇರೆ ಬೇರೆ ಸಿದ್ಧಾಂತಗಳನ್ನು ತಂದುಕೊಂಡು ಅದನ್ನು ರೆಫ್ಯೂಟ್ ಮಾಡೋದ್ರ ಮೂಲಕ, ಅದರಲ್ಲಿರುವ ದೋಷಗಳನ್ನು ತೋರಿಸುವುದರ ಮೂಲಕ ವೇದಾಂತ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ಮನನ ಮಾಡುವಂತಹ ಪ್ರಕ್ರಿಯೆ ಏನಪ್ಪ ಅಂದರೆ, ಈ ವೇದಾಂತ ಸಿದ್ಧಾಂತಕ್ಕೆ ವಿರುದ್ಧವಾಗಿರುವ ಬೇರೆ ಚಿಂತನೆಗಳಿಗೆ ನಾವು ಉತ್ತರ ಕೊಡುವಂತಹ ರೀತಿಯಲ್ಲಿ ಚಿಂತನೆ ಮಾಡುವಂಥದ್ದೇ ಮನನ. ವಾಸ್ತವವಾಗಿ ಅದು ಬೇರೆ ಫಿಲಾಸಫಿ ಬೇರೆಯವ್ರದ್ದು ಅಂತಲ್ಲ, ನಮ್ಮ ಮನಸ್ಸಿಗೆ ಬರೋ ಯೋಚನೆಗಳು, ಅದು ಅವ್ರ ಮೂಲಕ ನಾವು ತೆಗೆದುಕೊಂಡು ಚಿಂತನೆ ಮಾಡುವಂಥದ್ದು. ಈಗ ಉದಾಹರಣೆಗೆ ಸಾಂಖ್ಯರು ಹೇಳ್ತಾರೆ ಏನು, ಆತ್ಮನು ಶರೀರಕ್ಕಿಂತ ಬೇರೆ, ಆದರೆ ಪ್ರತಿ ಶರೀರ ಭಿನ್ನಂ, ಪ್ರತಿ ಶರೀರಕ್ಕೂ ಅವನು ಬೇರೆ ಬೇರೆ ಅಂತ ಹೇಳ್ತಾನೆ. ನಿಮ್ಮ ಶರೀರಕ್ಕೊಂದು ಆತ್ಮ, ನಮ್ಮ ಶರೀರಕ್ಕೊಂದು ಆತ್ಮ, ಪ್ರಾಣಿ ಶರೀರಕ್ಕೊಂದು ಆತ್ಮ, ಅದರಿಂದ ಅನಂತವಾದಂತಹ ಆತ್ಮಗಳಿವೆ ಅಂತ. ಅವ್ರು ಬಳಸೋ ಶಬ್ದ ಪುರುಷ ಅಂತ, ಅನಂತ ಪುರುಷರು ಅಂತ. ಅವ್ರ ಭಾಷೆಯಲ್ಲಿ ಪುರುಷ ಅಂದರೆ ವೇದಾಂತ ಪ್ರಕಾಶ ಆತ್ಮ. ಆಮೇಲೆ ಪ್ರಕೃತಿ ಬಗ್ಗೆ ಹೇಳುವಾಗ ಅವ್ರು ಹೇಳ್ತಾರೆ, ಪ್ರಕೃತಿ ಅನ್ನೋದು ಸ್ವತಂತ್ರ, ಅದು ಈಶ್ವರ ಅಧೀನ ಅಲ್ಲ, ಈಶ್ವರ ಅನ್ನೋ ವಸ್ತುವೇ ಇಲ್ಲ ಅಂತ ಹೇಳ್ತಾರೆ ಅವರು. ಅದು ನೋಡ್ಲಿಕ್ಕೆ ಸ್ವಲ್ಪ ಸುಂದರವಾಗಿ ಕಾಣಿಸುತ್ತೆ ಈ ಫಿಲಾಸಫಿ. ಅದನ್ನು ನಾವು ತೆಗೆದುಕೊಂಡು ಉಪನಿಷತ್ತಿನ ಆಧಾರದ ಮೇಲೆ ಅದನ್ನು ರೆಫ್ಯೂಟ್ ಮಾಡಬೇಕು, ಖಂಡಿಸಬೇಕು, ಇದು ತಪ್ಪು ಅನ್ನೋದು ಸಿದ್ಧಪಡಿಸಬೇಕು. ನಾವು ಯಾಕೆ ಜಗಳಕ್ಕೆ ಹೋಗಬೇಕು, ನಾವು ನಮ್ಮ ಪಾಡಿಗೆ ನಾವು ಆನಂದ ಕ್ಲಾಸಲ್ಲಿ. ಈಗ ನೀವು ದ್ವೈತ ಸಿದ್ಧಾಂತವನ್ನು ರೆಫ್ಯೂಟ್ ಮಾಡಬೇಕು, ಸಾಂಖ್ಯರನ್ನು ರೆಫ್ಯೂಟ್ ಮಾಡಬೇಕು ಅಂತ ಅಲ್ಲ, ಇನ್ನೊಬ್ಬರ ಹತ್ರ ವಾದ ಮಾಡಲಿಕ್ಕೆ ಹೋಗೋದು ಅಲ್ಲ. ಆದರೆ ತಪ್ಪು ಯಾವುದು ಸರಿ ಯಾವುದು ಅಂತ ಕ್ಲಿಯರ್ ಇರಬೇಕು. ಅದು ಸರಿ ಇದು ಸರಿ ಅಂತ ಆಗೋದಿಲ್ಲ. ಹಾಗೆ ಹೇಳ್ತಾನೆ ಒಬ್ಬನು ಅಂದರೆ ಅವನಿಗೆ ಸ್ಪಷ್ಟ ಆಗಲಿಲ್ಲ ಅಂತ ಅರ್ಥ. ನಮ್ಮಲ್ಲಿ ಒಬ್ಬರು ಉಪನ್ಯಾಸ, ನಮ್ಮ ಹಿಂದೆ ನಾನು ಇರುವಂಥ ಒಂದು ಜಾಗದಲ್ಲಿ ಒಬ್ಬರು ಬರ್ತಾಯಿದ್ರು. ಅವರು ವೃತ್ತಿಯಲ್ಲಿ ವೈದ್ಯರು. ಅವ್ರು ಹೇಳ್ತಾಯಿದ್ರು, ನಾನು ದ್ವೈತ ಉಪನಿಷತ್ತಿಗೂ ಕ್ಲಾಸಿಗೂ ಹೋಗ್ತೇನೆ, ವಿಶಿಷ್ಟಾದ ಕ್ಲಾಸಿಗೂ ಹೋಗ್ತೇನೆ, ಅದ್ವೈತ ಕ್ಲಾಸಿಗೆ ಎಲ್ಲ ಕ್ಲಾಸಿಗೆ ಹೋಗ್ತೇನೆ ಅಂತ ಹೇಳ್ತಿದ್ರು. ಅಂದರೆ ವಿಶಿಷ್ಟಾದ್ವೈತದ್ದು ಇವರು ಸಿದ್ಧಾಂತ, ಇವರು ನಮ್ಮ ಕೆ ಎಸ್ ನಾರಾಯಣಾಚಾರ್ಯರು, ಶತಾವಧಾನಿ ಗಣೇಶ್ ಅವರು, ಬನ್ನಂಜೆ ಗೋವಿಂದಾಚಾರ್ಯ, ಅವ್ರ 3 ಉಪನ್ಯಾಸಗಳಿಗೆ ನಾನು ಹೋಗ್ತೇನೆ ಅಂತ ಹೇಳ್ತಿದ್ರು ನನ್ನ ಹತ್ರ. ನಾನು ಹೇಳಿದೆ, ನಿಮಗೆ ಒಬ್ಬೊಬ್ಬರು ಒಂದೊಂದು ತೆರನಾಗಿ ಹೇಳ್ತಾರಲ್ಲ, ನಿಮಗೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಆಗತ್ತಾ ಅಂತ ಕೇಳಿದೆ. ನಾನು ತಲೆ ಕೇಳಿಸ್ಕೊಳ್ಳಲ್ಲ, ಹೋಗಿ 5 ನಿಮಿಷದಲ್ಲಿ ನಿದ್ದೆ ಬರ್ತದೆ ನನಗೆ, ಉಪನ್ಯಾಸ ಮುಗಿದ್ಮೇಲೆ ಎದ್ದು ಬರ್ತೇನೆ ನಾನು. ಹಾಗಾದರೆ ತೊಂದರೆ ಇಲ್ಲ, ಎಲ್ಲ ಕೇಳ್ಬೋದು. ಆದರೆ ಸಂಶಯರಹಿತವಾದ ಜ್ಞಾನ ಅಂದ್ರೆ ಏನರ್ಥ? ಯಾವುದೇ ಬೇರೆ ಚಿಂತಕನು ನಮಗೆ ಪ್ರಶ್ನೆ ಮಾಡಿದರೂ ಕೂಡ ಅವನಿಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು, ಆದರೆ ನನ್ನ ಮನಸ್ಸಿಗೆ ಸಂಶಯ ಹೇಳಬಾರದು. ಒಂದೋ ನಮಗೇ ನಾವು ಪ್ರಶ್ನೆ ಮಾಡಿಕೊಂಡು ಉತ್ತರ ಕೊಡುವಂಥದ್ದು, ಇನ್ನೊಂದು ಇನ್ನೊಬ್ಬರು ಯಾವ್ಯಾವ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅದೆಲ್ಲದಕ್ಕೂ ಉತ್ತರ ಕೊಟ್ಟುಕೊಳ್ಳುವ ರೀತಿಯಲ್ಲಿ ನಮ್ಮೆಲ್ಲ ಸಂಶಯಗಳನ್ನು ಪರಿಹರಿಸಿ ಉಪನಿಷತ್ ಪ್ರತಿಪಾದಿಸುವ ಜೀವಬ್ರಹ್ಮೈಕ್ಯ ಮತ್ತು ಕಾಣುವ ಜಗತ್ತು ಬರೀ ಈಶ್ವರನ ತೋರಿಕೆ ಎಂಬಂತಹ ಈ ವಿಷಯದಲ್ಲಿ ಎಳ್ಳಷ್ಟೂ ಸಂಶಯ ಇರದ ಸ್ಥಿತಿಯನ್ನು ನಾವು ತಲುಪಬೇಕು. ಅದಕ್ಕೆ ಶಂಕರರು ಹೇಳ್ತಾರೆ, ಶ್ರುತಿಶಿರಃ ಪಕ್ಷ ಸಮಾಶ್ರೀಯತ. ಮನನ ಮಾಡುವಾಗ, ಇದು ಬಹಳ ಎಚ್ಚರಿಕೆ ಕೆಲಸ, ಇದು ಮನನ ಮಾಡುವಾಗ ಇನ್ನೊಬ್ಬರು ಅವ್ರ ಫಿಲಾಸಫಿಯನ್ನು ನಮ್ಮ ಮೇಲೆ ಹೇರುವಾಗ ನಮಗೆ ಒಳಗಡೆ ಗಟ್ಟಿಯಾಗಿ ನಮ್ಮ ಜ್ಞಾನ ನಿಲ್ಲದೇ ಇದ್ದರೆ ಸಂಶಯ ಬರ್ತದೆ. ಆವಾಗವಾಗ ಸಂಶಯ ಬಂದಾಗಲೆಲ್ಲ ನೀವು ಶರಣಾಗೋದು ಯಾವುದಕ್ಕೆ? ಶ್ರುತಿ. ನಿಮಗೆ ಸಂಶಯ ಬಂತಪ್ಪ, ಇದು ಹೇಗೆ ಸಾಧ್ಯ ಸ್ವಾಮಿ ಅಂತಿದ್ದಾಗ ಶ್ರುತಿ ಹೇಳುತ್ತೆ, ಫಿನಿಶ್. ಶ್ರುತಿಶಿರ ಪಕ್ಷ ಸಮಾಶ್ರೀಯತ. ಶ್ರುತಿಶಿರ ಪಕ್ಷವನ್ನು ಚೆನ್ನಾಗಿ ಹಿಡಿಬೇಕು. ಒಮ್ಮೊಮ್ಮೆ ನೈಯಾಯಿಕರ ಸಿದ್ಧಾಂತ ಚೆಂದ ಕಾಣ್ಬೋದು, ನ್ಯಾಯ ಸಿದ್ಧಾಂತ ಚೆಂದ ಕಾಣ್ಬೋದು, ತರ್ಕ ಸಿದ್ಧಾಂತ ಇವರದ್ದು ಯೋಗ ಸಿದ್ಧಾಂತ ಚೆಂದ ಕಾಣ್ಬೋದು, ಅಥವಾ ದ್ವೈತ ಸಿದ್ಧಾಂತ ಇಷ್ಟ ಆಗ್ಬೋದು, ಇನ್ಯಾವುದೋ ಸಿದ್ಧಾಂತ ಇಷ್ಟ ಆಗ್ಬೋದು ನಮಗೆ. ಆದರೆ ನಾವು ಅದಕ್ಕೆ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಹೋಗಬಾರ್ದು. ಶ್ರುತಿಯನ್ನು ನಾವು ಮರೆ ಹೋಗಬೇಕು. ನಮಗೆ ಅರ್ಥವಾಗಲಿಲ್ಲ, ತೊಂದರೆ ಇಲ್ಲ, ಶ್ರುತಿ ಹೇಳುತ್ತೆ, ಆ ಕಾರಣ ನಾನು ಒಪ್ಪಿಕೊಳ್ತೇನೆ, ಅದನ್ನು ಬಿಡಬಾರ್ದು ಅಂತ ಹೇಳ್ತಾರೆ. ಅಲ್ಲಿ ಬಿಟ್ಟರೆ ನಿಮ್ಗೆ ಕಷ್ಟ. ಶ್ರುತಿಗ ಮಾತೆಯ ಪಾದ ಗಟ್ಟಿ ಹಿಡ್ಕೊಳ್ಬೇಕು.
ನಿಮ್ಗೆ ಅರ್ಥ ಆಗಲಿಲ್ಲ ತೊಂದರೆ ಇಲ್ಲ, ಇವತ್ತಲ್ಲ ನಾಳೆಗೆ ಅರ್ಥ ಆಗುತ್ತೆ. ಅದೇ ಶ್ರುತಿ ಸತ್ಯವನ್ನು ಹೇಳ್ತಾ ಇದೆ, ಜೀವಬ್ರಹ್ಮ ಐಕ್ಯವೇ ಪ್ರತಿಪಾದನೆ ಮಾಡ್ತಾ ಇದೆ. ನನಗೆ ಅರ್ಥ ಆಗ್ತಾ ಇಲ್ಲ, ತೊಂದರೆ ಇಲ್ಲ, ಮುಂದೆ ಈಶ್ವರ ಅನುಗ್ರಹಿಸ್ತಾನೆ, ಅರ್ಥ ಮಾಡ್ತಾನೆ. ಸ್ವತಂತ್ರ ತರ್ಕ ಮಾಡಲಿಕ್ಕೆ ಹೋಗ್ಬಾರ್ದು, ಸ್ವತಂತ್ರ ಬುದ್ಧಿ ಉಪಯೋಗಿಸ್ಲಿಕ್ಕೆ ಹೋಗ್ಬಾರ್ದು. ಈ ಬೇರೆ ಬೇರೆ ಫಿಲಾಸಫಿಯವರು ಹೊರಟಿದ್ದೇ ಈ ತಪ್ಪನ್ನು ಮಾಡಿದ್ರಿಂದ. ಅದ್ವೈತಕ್ಕೆ ಹೊರತಾಗಿ ಬೇರೆ ಬೇರೆ ಏನೇನು ಹುಟ್ಟುಕೊಂಡು ತದನಂತರದಲ್ಲಿ ಅವರೆಲ್ಲರೂ ಕೂಡ ಗುರುಗಳ ಬಳಿಯಲ್ಲಿ ಅಧ್ಯಯನ ಮಾಡಿದರೂ ಸರಿ, ಒಂದೋ ಗುರುಗಳು ಸರಿ ಪಾಠ ಮಾಡಲಿಲ್ಲ ಅಂತ ಹೇಳಬೇಕು, ಇಲ್ಲ ಅವರು ಶಾಸ್ತ್ರ ಪ್ರಾಮಾಣ್ಯವನ್ನು ಪೂರ್ತಿ ಒಪ್ಪಿಕೊಳ್ಳದೇನೆ ಸ್ವತಂತ್ರ ಬುದ್ಧಿ ಜಾಸ್ತಿ ಉಪಯೋಗಿಸಿದರು ಅಂತ ಹೇಳಬೇಕಾಗ್ತದೆ. ಯಾಕೆಂದರೆ ಅದ್ವೈತಕ್ಕಿಂತ ಹೊರತಾಗಿ ಬೇರೆ ಸತ್ಯವನ್ನೇ ಪ್ರತಿಪಾದನೆ ಮಾಡ್ತಾ ಇಲ್ಲ. ಜೀವ ಏನು ಈ ಉಪನಿಷತ್ತು, ಗೀತೆ ಮತ್ತು ಬ್ರಹ್ಮಸೂತ್ರಗಳಲ್ಲಿ ಏಕಕಂಠದಿಂದ ಬರೀ ಅಷ್ಟರಲ್ಲೇ ಅಲ್ಲ, ಕೆಲವು ಪುರಾಣಗಳಲ್ಲಿಯೂ ಕೂಡ, ಮಹಾಭಾಗವತದಂಥ ಪುರಾಣಗಳಲ್ಲಿಯೇ ಅದ್ವೈತ ಸಿದ್ಧಾಂತ ಇದೆ. ಆದ್ದರಿಂದ ಶ್ರುತಿ ಶಿರಃ ಪಕ್ಷ ಸಮಾಶ್ರಯತಾಂ, ಉಪನಿಷತ್ತನ್ನು ನಾವು ಗಟ್ಟಿಯಾಗಿ ಹಿಡ್ಕೊಳ್ಬೇಕು. ದುಸ್ತರ್ಕಾತ್ ಸುವಿರಮ್ಯತಾಂ ಶ್ರುತಿಮತಸ್ತರ್ಕೋನುಸಂಧೀಯತಾಂ. ದುಸ್ತರ್ಕವನ್ನು ಮಾಡಬಾರ್ದು. ದುಸ್ತರ್ಕ ಅಂದರೆ ಸ್ವತಂತ್ರ ಬುದ್ಧಿ ಉಪಯೋಗಿಸೋದು ಅಂತ. ಆತ್ಮ ಹಾಗಿರ್ಬೋದು, ಆತ್ಮ ಹೀಗಿರ್ಬೋದು, ಹಾಗೆ ಸ್ವತಂತ್ರ ಬುದ್ಧಿ ಉಪಯೋಗಿಸುವಂಥದ್ದು ಇಲ್ಲಿ ನಡೆಯಕೂಡದು. ಶ್ರುತಿ, ಯುಕ್ತಿ, ಅನುಭವ, ಈ ಮೂರು ಮಾರ್ಗಗಳಿಂದಲೇ ನಾವು ತತ್ವ ತಿಳಿಬೇಕು. ಶ್ರುತಿ ಅಂದರೆ ಉಪನಿಷತ್ತು, ಯುಕ್ತಿ ಅಂದರೆ ಲಾಜಿಕ್ ಅಥವಾ ಉಪಾಯ ಅಂತ ತೆಗೆದುಕೊಳ್ಳೋಣ. ಅನುಭವ ಅಂದರೆ ಜಾಗೃತ್ ಸ್ವಪ್ನ ಸುಷುಪ್ತಿ ಅನುಭವ, ಅವಸ್ಥಾತ್ರಯ ಪರೀಕ್ಷೆ ಅಂತ ಹೇಳ್ತಾರೆ. ಈ ಅವಸ್ಥಾತ್ರಯ ಪರೀಕ್ಷೆಯನ್ನು ಚೆನ್ನಾಗಿ ಮಾಡಿದರೆ ಮಾತ್ರವೇ ಈ ಅದ್ವೈತ ಅನ್ನೋದು ನಮಗೆ ಸ್ಪಷ್ಟ ಆಗೋದು. ಬೇರೆ ಎಲ್ಲ ಫಿಲಾಸಫಿಗಳು ಜಾಗೃತ ದೃಷ್ಟಿ ಇಟ್ಕೊಂಡೇ ಚಿಂತನೆ ಮಾಡುತ್ತೆ, ಎಚ್ಚರದ ಪ್ರಪಂಚ, ಎಚ್ಚರದ ಅನುಭವ, ಎಚ್ಚರದ ಜೀವ ಇಟ್ಕೊಂಡು. ಆದರೆ ಅದ್ವೈತ ಅನ್ನೋದು ಸ್ವಪ್ನ ಸುಷುಪ್ತಿಗಳನ್ನು ಪರೀಕ್ಷೆ ಮಾಡಿ ಸಾರ್ವತ್ರಿಕ ಪೂರ್ಣಾನುಭವದ ಆಧಾರದ ಮೇಲೆ ನಿಂತಿರುವಂಥದ್ದು. ಸಾರ್ವತ್ರಿಕ ಪೂರ್ಣಾನುಭವ, ಹೊಳೆನರಸೀಪುರದ ಸ್ವಾಮಿಗಳು ಇದನ್ನು ಪದೇ ಪದೇ ಬಳಸ್ತಾರೆ ಶಬ್ದ, ಸಾರ್ವತ್ರಿಕ ಪೂರ್ಣಾನುಭವ. ಅದು ಸಾರ್ವತ್ರಿಕ ಅಂದರೆ ಎಲ್ರಿಗೂ ಆಗೋ ಅನುಭವ, ವಿಶೇಷ ಅನುಭವ ಅಲ್ಲ. ಈಗ ನೀವು ಧ್ಯಾನ ಕೂತ್ಕೊಂಡಾಗ ನಿಮಗೇನೋ ಆತ್ಮ ಕಾಣಿಸ್ತು, ಇನ್ನೊಬ್ಬನಿಗೆ ಇನ್ನೊಂದು ಆತ್ಮ ಕಾಣಿಸ್ತು, ಅದು ಸರಿಯಾದದ್ದಲ್ಲ. ಎಲ್ಲರ ಅನುಭವಕ್ಕೂ ಒಂದೇ ತೆರನಾಗಿ ಎಲ್ಲ ದೇಶ, ಎಲ್ಲ ಕಾಲ, ಎಲ್ಲ ವ್ಯಕ್ತಿಗಳಿಗೆ ಆಗತಕ್ಕಂಥ ಅನುಭವ ಸಾರ್ವತ್ರಿಕ ಪೂರ್ಣಾನುಭವ. ಈ ಎಚ್ಚರ, ಕನಸು, ನಿದ್ದೆ ಅನ್ನೋದು ಎಲ್ಲರಿಗೂ ಒಂದೇ ತೆರನಾಗಿ ಆಗ್ತದೆ. ಅದರಲ್ಲಿ ಎಚ್ಚರದ ಅನುಭವಗಳು ಅಂದರೆ ದೃಶ್ಯಗಳು ಬೇರೆ ಇರ್ಬೋದು, ಆದರೆ ಮೂರೂ ಅನುಭವಗಳು ಎಲ್ಲರಿಗೂ ಆಗುತ್ತೆ. ಅದರಲ್ಲಿ ವಿಶೇಷ ಸುಷುಪ್ತಿ ಅನ್ನೋದು ಎಲ್ಲರಿಗೂ ಒಂದೇ ತೆರನಾಗಿರ್ತದೆ. ಅದರ ಅದ್ವೈತ ಸಿದ್ಧಾಂತವನ್ನು ಗಟ್ಟಿಗೊಳಿಸ್ಬೇಕು ನಾವು. ಯುಕ್ತಿ ಅಂದರೆ ತರ್ಕ ಮಾಡುವಾಗಲೂ ಕೂಡ ಶ್ರುತಿ ಒಂದು ಕಡೆಗೆ, ಎರಡನ್ನೂ ಗಟ್ಟಿ ಇಟ್ಕೊಳ್ಬೇಕು. ಶ್ರುತಿ ಮತ್ತು ಅನುಭವಗಳ ಆಧಾರದ ಮೇಲೆ ನೋಡಿದಾಗ ಇರುವುದು ಒಂದೇ ವಸ್ತು ಜೀವ ಜಗತ್ತಾಗಿ ತೋರ್ತಾ ಇದೆ ಎನ್ನುವುದರಲ್ಲಿ ಯಾವ ಸಂಶಯವೂ ಬರುವುದಿಲ್ಲ ಎಂಬುದಾಗಿ ಶಂಕರರು ಹೇಳ್ತಾರೆ. ಶ್ರುತಿಮತಸ್ತರ್ಕ ಅಂದರೆ ಶ್ರುತ್ಯನುಸಾರಿ ತರ್ಕ. ಶ್ರುತಿಯೇ ಕೆಲವು ತರ್ಕವನ್ನು ಕೊಟ್ಟಿದೆ, ಅದೇ ಅವಸ್ಥಾತ್ರಯ ಪರೀಕ್ಷೆ, ಪಂಚಕೋಶ ವಿವೇಕ, ದೃಗ್ದೃಶ್ಯ ವಿವೇಕ ಮುಂತಾದವುಗಳ ಮೂಲಕ ನಮ್ಮ ಸಂಶಯವನ್ನು ಪರಿಹರಿಸಿಕೊಳ್ಳಬೇಕು. ಸರಿ, ಇಷ್ಟು ಸಾಕು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಮಾನ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.